ಕರಿ ಕರಿ ಎಲ್ಲ 5 ಗಂಟೆ ಆಗಿರೋ ಅಲ್ಲಿಗೆ ಬಂದ್ಬಿಡಿದೆ ಡೈರೆಕ್ಟ್ ಮನೆಯೆಲ್ಲ ಕಂಪ್ಲೀಟ್ ಒಂದು ಭಾಷೆ ಇದು ದೇವ್ರ ಮನೆ ಇದು ತಗೊಂಬಂದ ಆಯ್ತು ತೆಗಿಯೋದು ತೆಗಿ ತೆಗಿ ನಮ್ಮ ಬೋಟಲ್ಲಿ ತೆಗಿತಾ ಮಾಮ ಅಲ್ಲಿ ತಗೊಂಡಿಲ್ಲ ಇನ್ನೊಂದು ಅಲ್ಲಿ ತಗೊಂಡು ಟಾಯ್ಲೆಟ್ ಆತ್ಮನೀಯ ಅದನ್ನು ಕೈ ಕಟ್ಕೊಂಡು ನಾವು ಬರೋದು ಬೇಡುವ ನಿಮ್ಮಿಂದ ಬರಬೇಕು ಬರಿಲ್ಲ ಗೊತ್ತಾಗುತ್ತೆ ಕರೆಕ್ಟ್ ತೋರ್ಸು ಫೋಟೋ ತೆಗೆದು ಆಮೇಲೆ ತೋರಿಸು ನೋಡು ಒಂದು ಜೋಕ್ ಹೇಳು ನಿಂತ್ಕೋ ಒಂದು ಡ್ಯಾನ್ಸ್ ಮಾಡು ದೂರ ನಿಂತ್ಕೋ ಒಂದು ಡ್ಯಾನ್ಸ್ ಮಾಡು ಮನೋಜ್ ನೀನು ಕರಿ 5:30ಗೆ ಐದು ಕಾಲಿಗೆ ಹಾಕ್ತೀವಿ ಬಂದು ಕುರ್ಚಿ ಕಟ್ಟೆ ನಾವು ಕೈ ಹಿಡಿದು ತೊಗೊಂಡಿದ್ದೆ ಇದರ ಗಂಗೆ ದೇವರೇ ತೋರಿಸಿ ತೋರಿಸಿ ಯಾವಾಗಲೂ ಅನ್ಬೋದು ಅದು ತೋರಿಸ್ತೀನಿ ಈಗ ನೋಡಿ ಪೂಜೆ ಮಾಡ್ತಾರೆ ನಾವು
ನಮ್ಗೆ ಹೆಂಗಂದ್ರೆ ಅದೊಂದು ಚಟ್ಟಿ ಇಲ್ಲ ಚಟ್ಟಿ ನೀನು ಎಷ್ಟೊತ್ತು ಬಂದೆ आदित्यादिनवग्रह ओम महामृत्युंजय ओम ब्रह्मादि वास्तुपुरुष मंडल देवता ओमाख्यम कर्म करिष्ये नूतन ग्रहम कर्म करिष्ये नूतन ग्रह प्रवेशाख्यम कर्म करिष्ये ಎಲ್ಲ ಸಂದರ್ಭವಾಗಿ ಬಿಟ್ಟಿದೆ ಸಹ ದೃಶ್ಯಮಾನ ವಿಧಾನಪೇರ ನಂತಿಪಕ್ಷ ಪುಣ್ಯವಾಚನ ಮಾತೃಪೂಜನ ನಾಟ್ಯ ಸಮಾರಾಧನ ಮಂಡಲ ಪ್ರಭುನ ಸ್ಥಾಪನೆ ಆಚಾರ್ಯ ಕರ್ಮ ಕರಿಷ್ಯೆ ಪೂಜಾ ಚಂದ್ರನಾಥ್ಯಂ ಕರ್ಮ ಕರಿಷ್ಯೆ ಕಲಶ ಪೂಜಾ ನಿಧಾಯ ಕಲಶ ಬಿಟ್ಟು ಕಂಠೆ RMP ಕ್ವಾರ್ಟರ್ಸ್ ಬಂದೆ ಇಲ್ಲಿಗೆ ಬಂದೆ ಆಗ ಯಾರ್ದು ಉಪೇನ ತಲೆ ಹೊಡಿತಾ ಇತ್ತು ಕಾರ್ ಕೂತ್ಕೋಬಾ ಅಂತ ಗೊತ್ತಾಗಲ್ಲ ಯಾರು ಕರೀತಾರೆ ನಾ ಬಾ 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 ಬಂದು ಬಾಗಿಲು ತೆಗೆ ಹೊರಗಡೆ ಕೂತ್ ಆಮೇಲೆ ಗೊತ್ತಾಗ ದಾರಿ ಆಹ್ವಾನ ಮಾಡಬೇಕಂತ ಮಾಡಿದ್ರೆ ನಮ್ಮ ಮನೆಯಲ್ಲಿ ಆಯುಷ್ಯ ವೃದ್ಧಿ ಮಾಡ್ತಾರಂತೆ ಮತ್ತು ದೇಹಕ್ಕೆ ಪುಷ್ಟಿ ಕಾಂತಿ ಶಾಂತಿ ಸಮಾಧಾನವನ್ನು ಕೊಡ್ತಾರೆ. ಇದೆಲ್ಲ ಮಣಿಶಾಸ್ತ್ರ ಮಾಡುವಂಥ ಉದ್ದೇಶ ಮತ್ತು ಎಲ್ಲ ದಿಗ್ಬಂಧನ ಒಳಗಿರುವಂತಹ ದೇವತೆಗಳೆಲ್ಲ ಅವರನ್ನು ಆವಾಹನ ಮಾಡಿದ ಸ್ಥಾಪನೆ ಮಾಡಿ ಇವರೆಲ್ಲ ಹೊರ ಹೋಗಬಾರ್ದು, ಇಲ್ಲೇ ಸನ್ನಿಧರಾಗಬೇಕು, ದೈತ್ಯರೆಲ್ಲ ಹೋಗಬೇಕು. ಅದಕ್ಕಾಗಿ ನನ್ನ ಸಾಹಸ ಎಲ್ಲ ಹಾಕಿದ್ದೇನೆ. ಎಲ್ಲ ದೈತ್ಯರ ಉಚ್ಚಾಟನ ಆಗಬೇಕು. ದೇವತೆಗಳ ಆವಾಸ ಸ್ಥಾನವಾಯಿತು. ದೈತ್ಯರಿದ್ದರೆ ದೇವತೆಗಳು ಬರಲ್ಲ, ದೇವತೆಗಳಿದ್ದರೆ ದೈತ್ಯರು ಬರಲ್ಲ. ಹೀಗಾಗಿ ಇರೋದ್ರಿಂದ ಅವರು ಆಕ್ರಮಣ ಮಾಡಿರ್ತಾರೆ. ಅವರಿಗೆ ಒಂದು ಸ್ಥಳ ಸಿಕ್ಕ ಸಾಕು ಬಂದುಬಿಡ್ತಾರೆ ಹೊರಗಡೆ. ಅದಕ್ಕೆ ಅವರನ್ನು ಓಡಿಸಬೇಕು. ದೇವಾಹ ಆಯಾಮ, ದೇವತೆಗಳು ಬರಬೇಕಾದ್ರೆ ದೈತ್ಯರೆಲ್ಲ ಹೋಗಬೇಕು. ಇಲ್ಲಿ ವಾಸ ಮಾಡುವಂತಹ ಎಲ್ಲ ದೈತ್ಯರು ಉಚ್ಚಾಟನ ಆಗಬೇಕು. ಅದಕ್ಕಾಗಿ ರಕ್ತಗೃಹ ಅಂತ ಮಾಡೋದಿಲ್ಲ, ಒಂದೇ ಪರ್ಟಿಕಲ್ ಮಾಡುವಂತಹ ಹೋಮ. ಮಿಕ್ಕಿದ್ದೆಲ್ಲ ಬೆಳಗ್ಗೆನೇ ಮಾಡಬೇಕು. ರಾಕ್ಷಸ ಸಂಚಾರ ಅವರಿಗೆಲ್ಲ ಹೋಮದ ಮೂಲಕವಾಗಿ ಪ್ರೀತಿಪಡಿಸಿ ಅವರೆಲ್ಲ ನಮ್ಮನ್ನು ಹರಿಸಿ ಹೋಗಬೇಕಂತ ಅವ್ರಿಗೂ ನಮಗೆ ಪೂಜೆ ಇದೆ. ನಮ್ಮಲ್ಲಿ ಅವರಿಗೂ ಆಗಿರ್ತಕ್ಕ ಅನ್ನದ ಮೇಲೆ ಆ ಒಂದು ಕೆಂಪು ನೀರನ್ನು ಹಾಕಿಬಿಡ್ತೇವೆ. ಅದೇ ಅವರಿಗೆ ರಕ್ತ ಕೊಟ್ಟಂತೆ, ಅದೇ ಬಿಳಿ ಹಾಕಿ ಕೊಡ್ತೇವೆ, ಅದೇ ಅವರಿಗೆ ಮಾಂಸ ಕೊಟ್ಟ ಹಾಗೆ. ಈ ರೀತಿಯ ಕೂಷ್ಮಾಂಡ ಬಲಿಪ್ರದಾನದಿಂದ ಬಲಿಂ ಗೃಹ್ಣಂತಿ ವಾಂ ದೇವಾಃ ದೈತ್ಯ ಯಕ್ಷ ರಕ್ಷ ಪಿಶಾಚಕಾಃ ದೇವ್ಯೋ ಬಲಿಂ ಪ್ರಯಚ್ಛಾಮಿ ಅಂತ ಮಂತ್ರ ಬರ್ತದೆ. ಆ ರೀತಿಯಾಗಿ ಬಲಿಪ್ರದಾನ ಮತ್ತು ವಾಸ್ತು ಶಾಂತಿ ಹೋಮ ಇದೆಲ್ಲ ಮಾಡಿದಾಗ ಅವರೆಲ್ಲ ಪ್ರೀತರಾಗ್ತಾರೆ. ಇಂತಹ ಸಮರ್ಪಕವಾಗಿ ಮೇಲೆ ಆಯಾ ಸ್ಥಾಪನಾ ಮತ್ತು ವಾಸ್ತು ಸ್ಥಾಪನೆ ಎಲ್ಲ ಮಾಡ್ತಾ ಇದ್ದೇವೆ. ಸಮೂಹದಲ್ಲಿ ಗೃಹದಲ್ಲಿ ಚಿರಕಾಲ ಸುಖ ಶಾಂತಿ ಸಮಾಧಾನವನ್ನು ಕೊಟ್ಟು ಎಲ್ಲ ದೇವತೆಗಳಿಗೆ ಸ್ಪಂದಿತರಾಗಿ ಬಡವರಿಗೆ ಪಡೆದ ಎಲ್ಲ ಸೌಭಾಗ್ಯಗಳನ್ನು ಕೊಟ್ಟು ಪ್ರಮಾಣವನ್ನು ಮಾಡಬೇಕು ಅಂತ ನಾವು ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಪ್ರತಿಷ್ಠಾಪನೆ ಮಾಡೋಣ. ಇದು ವಾಸ್ತು ಪ್ರಸಿದ್ಧ ಹೋಮೆಲ್ಲ ಆದಮೇಲೆ ಅದನ್ನು ಸೇರಿಸಿ ಎಲ್ಲ ಸಣ್ಣ ಬರ್ತದೆ. ಪೂಜೆ ಮಾಡಿ ಅದನ್ನು ಸ್ಥಾಪನೆ ಮಾಡ್ಬೇಕಲ್ಲ, ಅವರನ್ನು ಇದರಲ್ಲಿ ಆವಾಹನ ಮಾಡಬೇಕು, ಪ್ರಾಣ ಪ್ರತಿಷ್ಠೆ ಮಾಡಿ ಮಾಡಬೇಕು. ಇಲ್ಲಾಂದ್ರೆ ಸುಮ್ಮನೆ ಒಂದು ಫೋಟೋ ಇದ್ದ ಹಾಗೆ ಅದರಲ್ಲಿ ಕಲಾ ತುಂಬಬೇಕಲ್ಲ, ಜೀವಕಲ. ಇವಾಗ ಅದನ್ನು ಪ್ರತಿಷ್ಠೆ ಮಾಡೋದು ಹಾಸ್ಯ ಸ್ತ್ರೀ वास्तु प्रतिष्ठापन मुहूर्त मुहूर्त वस्तु स्थापना ಮಾಡಿ ಅಲ್ಲಿ
स्वाहा भूर्भुवः स्वाहा प्रजापते श्री वासुदेवाय नमः भू स्वाहा भूर्भुवः नमः स्वाहा स्वाहा भूर्भुवः स्वाहा प्रजापते श्री वासुदेवाय नमः स्वाहा स्वाहा भूर्भुवः स्वाहा प्रजापते स्वाहा स्वाहा भूर्भुवः स्वाहा प्रजापते स्वाहा ओम स्वाहा स्वाहा ओम भूर्भुवः स्वाहा स्वाहा भूर्भुवः स्वाहा ओम स्वाहा भूर्भुवः स्वाहा
Om
अजरा सत्य सत्य से हमें विजय प्रसन्न हो जाता है आतो सत्य 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 से सत्य में का क्या एक समोता जो कि हम लोग ये पातो सत्य तो देख स्वार पन्याम का पातो पर करो तो हम भूजे आगे तो प्रभाव देवतास्थापन होमाख्यं ओम ब्रह्मणे स्वाहा ईशानाय स्वाहा ईशानाय स्वाहा इंद्राय स्वाहा अग्ने स्वाहा यमाय स्वाहा देवे स्वाहा यमाय स्वाहा वायवे स्वाहा स्वर्ण अक्षर पदवर्ण वेद प्रत्यय ओम आदि नमो नमः अक्षरमार्गे बलि प्रदानानि करिष्ये बलि प्रदानानि करिष्ये
ಕೈಯಲ್ಲಿ ನಾವು ರಾಷ್ಟ್ರಕ್ಕೆ ಆಮೇಲೆ ಕಾಯಿನ್ಸ್ ನಿಮ್ಮ ಕೈಯಲ್ಲಿ ಹಿಂಗೆ ಇಟ್ಕೊಂಡಿರಿ ಹೆಬ್ಬರಡು ವ್ಯಕ್ತಿ ಹಿಡ್ಕೊಂಡಿರಿ. ನೀರು ಮಾತ್ರ ಬೀಳಬೇಕು, ನೀರು ಹಾಕ್ತಾರೆ ಅನ್ನದ ಮೇಲೆ ಬೀಳಬೇಕು, ಅಲ್ಲಿ ಹೋಗಿ ಹೊರಗಡೆ ಅದನ್ನು ಬಿಟ್ಬಿಡಿ. ಇಲ್ಲಿ ಒಂದು ಕಟ್ಟೆ ಅದ ಅಲ್ಲಿ ತೊಂಬ ಯಾರು ತಂದಿಲ್ಲ ಇನ್ನು. ಇದು ಏನು ಮಾಡೋದು? ಕ್ಷೇತ್ರಪಾಲಕ, ಶಾಕಿನಿ, ಡಾಕಿನಿ, ಭೂತ, ಪ್ರೇತ, ಪಿಶಾಚ ಅವ್ರು ನೀವು ಮನೆಯಿಂದ ಹೊರಗೆ ಹಾಕಿದ್ರಿ. ಅವ್ರ ಮನೆಗೆ ಒಂದು ಭೂತ ಪ್ರೇತ ಪಿಶಾಚಿಗಳು ನಮ್ಮನ್ನು ಬೈಕೊಂಡು ಹೋಗಬಾರ್ದು. ಅವ್ರು ಬಲಿ ಕೊಟ್ಬಿಟ್ರೆ ಅವ್ರು ಸಂತೋಷವಾಗಿ ಹೋಗಿ ಅವು ಕೂಡ ಆಶೀರ್ವಾದ ಮಾಡಲಿ ಆಗುತ್ತೆ. ಅದನ್ನ ಅಲ್ಲಿ ಕಾಸು ಅಲ್ಲೇ ಹಾಕಿಬಿಡ್ಬೇಕು. ಅದಕ್ಕೆ ಕ್ಷೇತ್ರಪಾಲಕನ ಪರಿವಾರ ಅದು. ಆ ಪರಿವಾರಕ್ಕೆಲ್ಲ ನಾವು ಬಲಿ ಕೊಟ್ಬಿಟ್ರೆ ನಿಮ್ಗೆ ಯಾವುದೇ ರೀತಿಯಿಂದ ತೊಂದರೆ ಕೊಡಲ್ಲ ಅಂತ ಹೇಳ್ಕೊಂಡು ಈ ಭೂತ ಪ್ರೇತ ಪಿಶಾಚ ಆದರೆ ಕೊಟ್ಟಂಥ ಬಲಿ ಇದೆ. ಅದನ್ನೇ ಇದಕ್ಕೇನು ಮಾಡ್ತಾರೆ, ಇದನ್ನು ಹಾಕಿಬಿಟ್ಟು ಆಮೇಲೆ ಇದು ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅದು ಹೊಳ್ಳಿ ನೋಡಬಾರ್ದು, ಆಮೇಲೆ ವಾಪಸ್ ನೋಡಬಾರ್ದು. ಆಮೇಲೆ ಒಳಗಡೆ ಹೋಗ್ಬೋದು, ಕಾಲು ತಪ್ಕೊಂಡು ಕಾಲು ತಪ್ಪೋದು ಅದಕ್ಕೆ ಯಾಕೆ ಬಲಿ ಕೊಟ್ಟಿರ್ತದಲ್ಲ ಅದು ಒಂಥರ ಇದಾಗಿರುತ್ತೆ, ಮೈಲಿಗೆ ಆಗಿರುತ್ತೆ. ಅದಕ್ಕೆ ಕಾಲು ತಳ್ಕೊಂಡು ಶುದ್ಧಿ ಮಾಡ್ಕೊಂಡು ಒಳಗೆ ಬಲಿಹರಣ ಅನ್ನೋದು ಅದು ಹಿಂಗೆ ಅದು ಭೂತ ಪ್ರೇತ ದೇವತೆಗಳಿಗೆ ಕೊಟ್ಟರೆ ಹಂಗಿಲ್ಲ. ಡಿಫ್ರೆಂಟ್ ಎನರ್ಜೀಸ್, ಡಿಫ್ರೆಂಟ್ ಲೆವೆಲ್ಸ್. ಒಂದು ಶಾಂತ ಪ್ರತಿಯಂ ಶೋಭಂತ ಲಕ್ಷ್ಮೀ ವಸ್ದವ್ರನ್ನೋ ದೇವ ಬನ್ನಿ ಮಾತು ಇಲ್ಲ ಇರಿ ಇಟ್ಕೋರಿ ಅಲ್ಲಿ ಆಚೆ ಕಡೆ ಎದುರುಗಡೆ ಬಿಟ್ಟು ಮನೆಗೆ ಎಷ್ಟು ನಿವಾಳಿಸ್ಬೇಕು ಮನೆಗೆ ಸ್ವಲ್ಪ ಕುಂಕುಮ ಹೊಡಿಬೋದಾ? ಹೊಡೀರಿ ಈಗ ಹೊಡೀರಿ. ತ್ರ್ಯಂಬಕಂ ಯಜಾಮಹೇ ವರ್ಧನಂ ಉರ್ವಾರುಕ್ಮ್ಯಮನ್ನಾಮಕ್ಷಯ ಮಾಮೃತಾಃ. ಓಪನ್ ಮಾಡಿ ಮೂರು ಸೇರಿಸಿ ಒಂದು ಕಡೆ ಇಡಿ. ಇದಕ್ಕೆ ಅರ್ಶಿನ ಹಾಕಿ ಕೆಂಪು ಮಾಡಿ ನೀರು ಹಾಕಿ ನೀರು ಮದ್ದಿಗೆ ಅರ್ಶಿನ ಹಾಕಿಬಿಡಿ. ಆಮೇಲೆ ಕೆಂಪು ನೀರು ಹಾಕಿ 3 ತುಂಡಿಗೆ ಹಾಕಬೇಕು. ಕೆಂಪು ಹಾಕಬೇಕು, ಚೆನ್ನಾಗಿ ಹಾಕಬೇಕು. ಫುಲ್ ಕೆಂಪಾಗಲಿ. ತಂದು ಕೊಡ್ತಾ ಇರುತ್ತೆ. ಕುಂಕುಮ ಹಾಕ್ಬಿಡಿ ಜಾಸ್ತಿ, ಕೆಂಪಾಗಲಿ. ವಿಡಿಯೋ ಫೋಟೋ ನನ್ನ ಹತ್ರ ವಿಡಿಯೋ ತಗೋತಾ ಇದ್ದೀನಿ, ಫೋಟೋ ಮಿತ್ರಾಯ ನಮಃ. ಮೈತ್ರಾಂ ಅವಾಹ್ಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಸ್ವಲ್ಪ ನೀರು ಇಟ್ಕೊಳ್ಳಿ, ಅಷ್ಟು ಪೂಜೆ ಮಾಡ್ಲಿಕ್ಕೆ ಬೇಕಲ್ಲೇ. ಏನಿಲ್ಲ ಪಶುಪರ್ದಿನ್ಯೇ ನಮಃ. ಪಶುಪರ್ದಿನ್ಯಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಪ್ರತಿಷ್ಠಿತ ಮಂಟಪದೇವತಾಭ್ಯೋ ನಮಃ. ಧ್ಯಾನಮಾನ ಹೆಚ್ಚು ಕಡೆ ಸರ್ Gracias.
ಓಂ ತತ್ಪುರೋ ನಮಃ ಅಂತಸ್ತೈಲ ಭೋದೇಶಾಯ नारायणाय विद्महे वासुदेवाय धीमहि महालक्ष्मी च विद्महे विष्णुपत्नी धीमहि तन्नो लक्ष्मी प्रचोदयात् वासुदेव विनाशनाय लोकमंगलवत्ताय नमः आस्तोरे ಮನೆಯೊಳಗೆ ಹೇಳಿಕೊಂಡು ಅಗ್ನಿ ಸುತ್ತಲೂ ಇಲ್ಲಿ ಧ್ಯಾನಕ್ಕೆ ಭಗವಾನೇ श्रद्धा मेधा यशः प्रज्ञा विद्या बुद्धि श्रियं बलम आयुष्यं तेजः आरोग्यं देहि मे भव्यवाहन श्रियं देहि मे भव्यवाहन ओम नमः शिवाय नमस्ते गारपत्याय नमस्ते नागनाग्ने नमाप्रियाय महावेद्य नमोस्तुते शिव ಮಾಡಿದ್ರ ನಮಸ್ಕಾರ ಮಾಡಿದ್ರ ಮಹಾವೇದ್ಯ ನಮೋಸ್ತುತೆ ಪದಕ ನಮಸ್ಕಾರ ಸಮರ್ಪಯಾಮಿ ಮನೆಗೆ ಹೋಗ ಪ್ರತಿಮಾ ನೀನು ಹಚ್ಕೊಡೆ ನಾನು ಅಕ್ಕಿ ಹಚ್ತೀನಿ ಬಂದೆ ಕಣೋ ನೋಡಿ ಇಲ್ಲಿ ಕೊಡ್ತಾರೆ ನೋಡು ನೋಡಿ ಮೆಮೊರಿ ಹೋಗಲ್ಲ ಮಾಡ್ಬಿಟ್ಟು ನೋಡ್ರಿ ಹೋಗಲ್ಲ ಆಗೋಯ್ತು ಕೇಂದ್ರ ಆಗೋಯ್ತು ನಮ್ಮ ಕಡೆಗೆ ಬರಲಿಲ್ಲ ಸೋದೆ ಒಣಗಿತ್ತು ಚೆನ್ನಾಗಿ ನಮಸ್ಕಾರ ಮಾಡಿ ಮನುಜ ಏನು ನೀ ಏನು ತಿಂತ ಹೇಳು ಸಂಗೀತ ಏನು ತೋರ್ಸದ ಇವನಿಗೆ ಸ್ಪೆಷಲ್ ಆಗಿ ಶೂಟಿಂಗ್ ಕಮ್ ಡಿಸ್ಪ್ಲೇ ಹೊಸ ದಂಪತಿಗಳು ನಿಧಾನವಾಗಿ ಊಟ ಮಾಡಬೇಕು. ನೈಟಲ್ಲಿ ಕೂಡ ಕಾಣುತ್ತೆ. ಇನ್ಫ್ರಾರೆಡ್ ನೈಟ್ ವಿಷನ್ ಗಾಗಲ್ಸ್ ಎಲ್ಲ ಹಾಕುತ್ತೆ ಆರ್ಮಿಗೆ.
ಆನಂದ ನಾನು ನೋಡೇ ಇರಲಿಲ್ಲ ಆನಂದ್. ಆನಂದ ಈ ಕಡೆ ತಿರ್ಗೋ ನಗ ಧಾರಾಳಿಗಳಿಲ್ಲ ಅಂತ ಹೇಳ್ತಾರೆ. ಸುಮಾರು ಹೋಗಿದ್ದೀನಿ. ಅವರು ಸೇಫ್ ಗೊತ್ತಾ? ನನ್ನ ಫ್ರೆಂಡ್ ಒಬ್ಬ ಇದ್ದಾರೆ. ಕಾಯ್ತಾ ಇದ್ದೀನಿ. ನಿನ್ನ ಜೊತೆಯಲ್ಲಿ ವಾನರ ಸೈನ್ಯ ಬರ್ತಾರೆ. ಎಸ್ ಎಸ್. ಊಟ ಚೆನ್ನಾಗಿದೆಯಾ ಸತ್ಯ? ಸೂಪರ್. ಮಜ್ಜಿಗೆ ಹುಳಿ ಚೆನ್ನಾಗಿದೆ. ನಾನಂದು ಸಕ್ಕತ್ತಾಗಿ ತಿಂದೆ. ಫಸ್ಟ್ ಕ್ಲಾಸ್. ತಗೊಂಬಾರ್ದು ನಾಗರಾಜ್ ನಿಧಾನಕ್ಕೆ ಊಟ ಮಾಡಿ. ಕೋಡಿಮಾ ಕೂತ್ಕೋಬೋದಾಗಿತ್ತು. ನೋಡಿದೆ ಇತ್ತು. ನಿಧಾನಕ್ಕೆ ಊಟ ಮಾಡೆ ಪ್ರತಿಮಾ. ಆನಂದು ನಿಧಾನ. ಕಿರಣ ನಿಧಾನ. ಮೂರ್ತಿ ಕೋಮಲ ಎಲ್ಲಿದ್ದಾರೆ? ಏನ್ ಮಾಡ್ತಿದ್ಯೋ? ಯಾರ್ದು ಇದು? ಅಡುಗೆಯವರು ಚೆನ್ನಾಗಿ ಮಾಡಿದ್ದಾರೆ. ಯಾರು ಬಾ ಹೇಳ್ಕೊಟ್ರೆ ನಿಮಗೆ? ಬಾಯಿಗೆ ಬಂದಿದ್ದೆ ಹಾಡು. ಅಯ್ಯೋ 6 is ಲಲಿತಾಂಬ ಮಾಡೆ. ಹಾ ಮಾಡು ಮಾಡು. ಬನ್ನಿ. ಓಂ ವಾಸರಿಯುಗ್ಮಂ ಬನ್ನಿ. ಓಂ गोपाल कृष्णाय नमः। वस्त्रयुगं समर्पयामि, वस्त्राध्यक्षान् समर्पयामि, पूजिताध्यक्षान् समर्पयामि, हरिद्राचूर्णं समर्पयामि, कुङ्कुमं समर्पयामि, पुष्पमालिकान् समर्पयामि, मल्लिका सुगन्धेन वाद्याग्ने प्रभो मया उदानि पुष्पाणि प्रदयताम्। पुष्पमालिकान् समर्पयामि, धूपमाग्रापयामि, वनस्पतियो दिव्यो गन्धाढ्यो नोद्मा आग्रे सर्वदेवानां धूपं प्रदयतां। तोड़ धूपमाग्रापयामि। होम गोपाल तोड़ घंटे नोड्रि प्रार्थनां समर्पयामि। वनस्पतियो दिव्यो गन्धाढ्यो नोद्मा नैवेद्यार्थे गोग्रासख्यं समर्पयामि। प्रार्थनां समर्पयामि। हाँ इक्बिಡಿ ಅಲ್ಲಿ ಹೋಗ್ಕೊಂಡಲ್ಲಿ ಹಾಕಿಬಿಡಿ ಅಲ್ಲಿ
ಹಾಕ್ಬಿಡಿ, ಇರ್ಲಿ ಪರವಾಗಿಲ್ಲ, ಹಾಕ್ಬಿಡಿ. ಹೊಂದ್ಕೊಂಡಲ್ಲಿ ಹಾಕ್ಬಿಡ್ರಿ, ಏನು ತೊಂದರೆ ಇಲ್ಲ. ಪ್ರಾರ್ಥನೆ ಮಾಡ್ಕೊಂಡ್ರಿ. ಓಂ ನೋಡಿ ಸಂತಾನ ಗೋಪಾಲಕೃಷ್ಣಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಒಂದು ಪ್ರದಕ್ಷಿಣೆ ಹಾಕಿ ಬಂದ್ಬಿಡ್ರಿ ಇಬ್ರು. ಬನ್ನಿ, ಸ್ವಲ್ಪ ಜಾಗ ಬಿಡಪ್ಪ. ನಮಸ್ಕಾರ ಮಾಡ್ಬಿಡ್ರಿ. ಇನ್ನೊಂದು ಬಾಳೆಹಣ್ಣು ಪೂಜಾ ಮೂನಂ ಸಂಪೂರ್ಣತಾಮೇ ಸದ್ಯ ವಚನಮ್ಮ ಮಂತ್ರ ಹೀನಂ ಕ್ರಿಯಾ ಹೀನಂ ಮೃತ್ಯೇನ ರಮಾಪತಿ ಯತ್ಕೃತಂ ಕಮಯಾದೇವ ಪರಿಪೂರ್ಣಂ ತದಸ್ತನೇ ಅನೇನ ಅನೇನ ಆಚರಿತ ಗೋಪಾಲಕೃಷ್ಣ ಪ್ರಣಯ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು ಪ್ರಾರ್ಥನಾಂ ಸಮರ್ಪಯಾಮಿ. ಅಲ್ಲ ಒಂದು ತಲೆ ಮೇಲೆ ಇಲ್ಲೇ ಒಂದು ಬಿಟ್ಬಿಡ್ರಿ. ಅದು ಏನ್ ತಿಂಡಿ ಇದೆ ಪಾಪ ಅದು ಕರ್ಕೊಂಡ್ಬಿಡಪ್ಪ. ಮನೋಜ್ ಇದ್ದಿದ್ರೆ ಈಶ್ವರಿಗೆ ಅವನಿಗೆ ಮತ್ತೆ ಕಾರ್ತಿ ಮಾಡ್ತಾರೆ. ಬರ್ತಾ ಇರಲಿಲ್ಲ ಸತ್ಯನ ಪೂಜೆಗೆ. ದೀಪ ಹಚ್ಚೋದು ಕಷ್ಟ ಇದೆ. ಇದ್ಯಾರು ಅಂಬಿಕಾ. ओम श्रद्धायै नमः ओम सरस्वत्यै नमः ओम लोकपावन्यै नमः ओम मुक्तिफलदायिन्यै नमः ओम सर्वलोकमात्रे नमः ओम व्याप्तरूपायै नमः ओम पद्माक्षै नमः ओम नित्यावियोगिन्यै नमः ओम कोपादिवर्जितायै नमः ओम श्री मालत्यै नमः ओम श्री विरजायै नमः ओम मन्मथजनन्यै नमः ओम ब्रह्ममात्रे नमः ओम जगदानंददायिन्यै नमः ओम जगद्धात्रे नमः ओम कल्याण्यै नमः ओम श्री संपत्प्रदायकायै नमः ओम श्री वैष्णवे नमः ओम श्री स्वर्णवर्णायै नमः ओम श्री हरिप्रियायै नमः ओम तनोध्यायै नमः ओम मुकुन्दकिङ्कर्यै नमः ओम महिषासुरमर्दिन्यै नमः ओम शुंभ निशुंभ संहर्त्रे नमः ओम स्वर्गापवर्गदायै नमः ओम कोल्हापुरवासिन्यै नमः ओम जगदम्बायै नमः ओम अघटितघटनायै नमः ओम श्री देवे नमः ओम अमृतोद्भवायै नमः ओम ನಾರದರು ಒಂದು ಸಲ ಭೂಲೋಕವಾದಂತಹ ಮರ್ತ್ಯಲೋಕಕ್ಕೆ ಬಂದು ನೋಡಲಾಗಿ ಅಲ್ಲಿ ಜನರು ತಮ್ಮ ತಮ್ಮ ನೀಚ ಕರ್ಮಗಳಿಂದ ಕೆಟ್ಟ ಕೆಟ್ಟ ಯೋನಿಗಳಲ್ಲಿ ಜನಿಸಿ ಅನೇಕ ರೀತಿಯಲ್ಲಿ ದುಃಖ ಪಡುತ್ತಿರುವುದನ್ನು ಕಂಡು ಅವರ ದುಃಖಗಳು ಯಾವ ಸುಲಭ ಉಪಾಯದಿಂದ ನಿವಾರಣೆಯಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ನೇರವಾಗಿ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ನಾರದರು ಶ್ರೀಮನ್ನಾರಾಯಣನ ಅನೇಕ ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ. ಆದಿ ಮಧ್ಯ ಅಂತರಹಿತನಾದಂತಹ ಭಗವಾನ್ ನಿನಗೆ ನಮಸ್ಕಾರ ಎಂದು ಅನೇಕ ರೀತಿಯಲ್ಲಿ ಸ್ತೋತ್ರ ಮಾಡಿದಾಗ ಇವರ ಸ್ತೋತ್ರಕ್ಕೆ ಮೆಚ್ಚಿದಂತಹ ಭಗವಂತನು ನಾರದರೇ ಇತ್ತ ಬಂದಂತಹ ಕಾರಣವೇನು, ಯಾವ ಉದ್ದೇಶ ನಿಮಿತ್ತ ಬಂದಿದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ವಿವರವಾಗಿ ತಿಳಿಸಬೇಕು ಎಂದು ಹೇಳಿದಾಗ ಆ ಪರಮಾತ್ಮನಿಗೆ ನಾರದರು ಹೇಳ್ತಾರೆ,
ಪ್ರಭು, ಈ ದಿನ ನಾನು ಎಲ್ಲಾ ಲೋಕಗಳನ್ನು ಸಂಚಾರ ಮಾಡುತ್ತಾ ಭೂಲೋಕದಲ್ಲಿ ಹೋಗಿ ನೋಡಲಾಗಿ ಅಲ್ಲಿ ಜನರು ತಮ್ಮ ತಮ್ಮ ನೀಚ ಕರ್ಮಗಳಿಂದ ಅನೇಕ ವಿಧವಾಗಿ ದುಃಖ ಪಡ್ತಾ ಇದ್ದಾರೆ. ಅವರ ದುಃಖಗಳು ನಿವಾರಣೆ ಆಗುವುದಕ್ಕಾಗಿ ಒಂದು ಸುಲಭ ಉಪಾಯವನ್ನು ತಿಳಿಯುವುದಕ್ಕೆ ನಿನ್ನ ಹತ್ತಿರ ಬಂದಿದ್ದೇನೆ ಎಂದು ಹೇಳಿದಾಗ ಮತ್ತೆ ಪರಮಾತ್ಮ ಹೇಳ್ತಾನೆ, ಒಳ್ಳೆಯ ಪ್ರಪಂಚದ ಅನುಗ್ರಹ ಮಾಡಬೇಕು ಅಪೇಕ್ಷೆಯಿಂದ ಒಳ್ಳೆಯ ಪ್ರಶ್ನೆಯನ್ನೇ ಮಾಡಿದ್ದೀರಾ. ನಾದರೆ ಯಾವ ಸುಲಭ ಉಪಾಯದಿಂದ ಈ ಜನರ ದುಃಖಗಳು ನಿವಾರಣೆ ಆಗುತ್ತೆ ಎಂಬುದು ಗುಪ್ತವಾಗಿದ್ದರೂ ಕೂಡ ನಿಮಗಾಗಿ ಹೇಳುತ್ತೇನೆ ಕೇಳಿ. ಶ್ರೀ ಸತ್ಯನಾರಾಯಣ ಎಂಬ ಅವತಾರದ ನಾನೇ ಭೂಲೋಕದಲ್ಲಿ ಪೂಜೆಗೊಳ್ತಾ ಇದ್ದೇನೆ. ಆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸಿದ್ದಾದರೆ ಅವರು ತತ್ಕಾಲದಲ್ಲಿ ದುಃಖಗಳನ್ನು ನಿವಾರಣೆ ಮಾಡಿಕೊಂಡು ಸುಖವನ್ನು ಹೊಂದುತ್ತಾರೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂದು ಪರಮಾತ್ಮ ಹೇಳುವಾಗ ಮತ್ತೆ ನಾರದರು ಪ್ರಶ್ನೆ ಮಾಡ್ತಾರೆ, ಈ ವ್ರತವನ್ನು ಮಾಡತಕ್ಕಂತಹ ಕಾಲ ಯಾವುದು, ಇದರ ವಿಧಾನ ಹೇಗೆ, ಅನೇಕ ಪ್ರಶ್ನೆಗಳನ್ನು ಮತ್ತೊಮ್ಮೆ ನಾರದರು ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಯಾವ ದಿನ ಮಾಡಬೇಕೆಂದು ಸಂಕಲ್ಪ ಮಾಡಿಕೊಳ್ಳುತ್ತಾರೋ ಆ ದಿನ ಭಕ್ತಿ ಶ್ರದ್ಧೆಯಿಂದ ಒಂದು ಬಾಂಧವರಿಂದ ಕೂಡಿಕೊಂಡು ಈ ವ್ರತವನ್ನು ಆಚರಿಸಿ ಬ್ರಾಹ್ಮಣರ ಮುಖದಿಂದ ಈ ವ್ರತದ ಕಥೆಯನ್ನು ಶ್ರವಣ ಮಾಡಿ ಅವರಿಗೆ ತಾಂಬೂಲಾದಿಗಳನ್ನು ಕೊಟ್ಟು ಕಳುಹಿಸಿ ತಾವು ಕೂಡ ಪ್ರಸಾದ ಸ್ವೀಕಾರ ಮಾಡಿ ಭೋಜನ ಮಾಡಬೇಕು. ರಾತ್ರಿ ಜಾಗರಣೆಯನ್ನು ಕೂಡ ಮಾಡಬೇಕು. ಪರಮಾತ್ಮನೇ ಯಾರಾದ್ರೂ ಕಾಯಿ ತಂದಿದ್ರೆ ಈಗಲೇ ಕೊಟ್ಬಿಡಿ. ಇಲ್ಲ ಎಲ್ಲ ಮನೆಯವರೆಲ್ಲ ಕಾಯಿ ಕೊಡಿ. ಇಲ್ಲ ಮಕ್ಕಳೆಲ್ಲ ಇಲ್ಲೇ ಸ್ಕೂಲ್ ಯಾರಪ್ಪ ಸೌಮ್ಯ ಮನೆ ಬಂದ ಅಮ್ಮ ನನಗೆ ಬೇರೆಲ್ಲ ಸುತ್ತಾಕೊಂಡು ಬಂದಿದ್ದೆ. ಅವಳು ಬಸ್ ಸ್ಟ್ಯಾಂಡ್ ಇಲ್ಲೊಂದು ಸ್ವಲ್ಪ ಕೊಡು ನನಗೆ, ಸ್ವಲ್ಪ ಕಟ್ಕೊಡು. ಬೆಂಗಳೂರಲ್ಲಿ ಇದಾರಂತೆ ವಾಸು ಸ್ವಾಮಿಗಳ ನಕಲಾಂಬ ಸರ್ಕಲಲ್ಲಿ ಇವತ್ತು ಇವರು ಅಪ್ಪ ಅಮ್ಮ ಹೋಗಿ ಪಾದ ಪೂಜೆ ಮಾಡಿದಾರಂತೆ. ಸೋಂದ ಮಠ ಸ್ವಾಮಿ ಬೆಂಗಳೂರಿನಲ್ಲಿ ಅದಕ್ಕೆ ಇವ್ರ ವಯಸ್ಸೆಲ್ಲ ನನಗೆ ಒಂಥರ ಹೇಳು ಇವಾಗ ಆಮೇಲೆ ಅಲ್ಲಿ ಅಡುಗೆ ಮನೆ ಆ ಸೂರ್ಯ ಪ್ರಸಾದಕ್ಕೆ ಸೇರಿಸ್ಕೊಡ್ರಿ. ಇದನ್ನೇ ಹಾಕಿಬಿಟ್ಟು ಎಲ್ಲರಿಗೂ ಸಮಯ ಗೆದ್ದೋದ್ರಿ ಅಂತ ಗೆದ್ರಿ. ಇದು ಮುಖ್ಯ ದ್ವಾರ ಹಿಂಭಾಗ ಮುಂಭಾಗ ಎರಡಕ್ಕೆ ಇದು ಮಾಡೋದು. ನೀವು ಹೊಸ್ತು ಮಾಡಿಸಿದ್ರೆ ಇದಕ್ಕೂ ಹೊಡಿತಾ ಇದ್ದೆ ನಾನು, ಅದಕ್ಕೂ ಮೂರು ಎಲ್ಲಿ ಹೊಸ್ತು ಮಾಡಿಸಿದ್ರೆ ಅಲ್ಲಿ ಮೂರು ಚೆನ್ನಾಗಿ ಸ್ವಾಮಿ ಹೊಸ್ತ ಸರ್ಸ ಹರ್ಕೊಳುತ್ತೆ, ಚೆನ್ನಾಗಿ ಬಾರಿಸಿದ್ರು. ಇನ್ನು ಒಳಗೆ ಹೋಗ ನೀನು ಸ್ಟ್ರೇಟ್ ಹೊಡಿಯೋ, ನೀನು ಸೈಡ್ ಹೊಡಿತಿದ್ಯಾ? ನಾನು ನೋಡಿ ಯಾಕಂದ್ರೆ ಇದಕ್ಕೆ ಜೋರಾಗಿ ಬಾರಿಸಿ, ಇನ್ನೂ ಸ್ವಲ್ಪ ಜೋರಾಗಿ ಬೀಳಿಲ್ಲ ಅದು ಇದಕ್ಕೆ ಈ ಕಡೆ ಇದು ಚೆನ್ನಾಗಿ ಬೀಳಿದ್ವಿ. ಚೌಕಟ್ಟಿದೆ ಅದು ಹೊಡೆದ್ಬಿಡಿ, ಹೊಸದೇನಿಲ್ಲ ಚೌಕಟ್ಟು ಸೆಂಟ್ರಲ್ಲ ಇದು ತೆಕ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಏನಾರು
ಅಲ್ಲೇ ಇದ್ಕೊಂಡು ಸುಖವಾಗಿ ಆಶೀರ್ವಾದ ಮಾಡ್ತಾ ಇರ್ಲಿ ನಿಮ್ಗಳಿಗೆಲ್ಲ ಅಸ್ತು ಪುರುಷ. ಕೆಲಸ ಆಯ್ತು. ವಿಡಿಯೋ ಟೇಪ್ 3 ಇಂಚ್ ಹೋಗತ್ತ. ಬಂದ್ರು ಕರೆಕ್ಟ್. ವಿಡಿಯೋ ರೆಕಾರ್ಡಿಂಗ್ ಸರ್. ಹಾಂ, ಇದನ್ನ ಸಿಡಿ ಕೆಲವು ಸಿಡಿ ಹಾಕ್ಬೋದಾ ಅಥವಾ DVD ಹಾಕ್ಬೋದು. DVD? ಅವ್ರು ಮಾತ್ರ ಇದು ಇಟ್ಕೊಳಲ್ಲ ಅದು ಇವತ್ತಿರ್ಲಿ ರಾತ್ರಿ ಇರ್ತಿರಲ್ವ ಇಲ್ಲೇ? ಇಲ್ಲಿದೆ ನೋಡಿ, ಇದ್ರ ತಕ್ಕ ಇದಾಗಿ ಸೇಮ್ ಇದೆ ಇದು. ಅಲ್ಲಿ ಬನ್ನಿ. ಗೃಹ ಪ್ರವೇಶದಲ್ಲಿ ಈ ಮಂಡಲವನ್ನು ಹಾಕೋದು ನವಗ್ರಹ ಮಂಡಲ ವಿಶೇಷ. ಒಟ್ಟು 364 ದೇವತೆಗಳು, 364 ದೇವತೆಗಳು. ಆ ಒಬ್ಬೊಬ್ಬ ದೇವತೆಗಳಿಗೂ ಒಂದೊಂದು ಏನು ಗುಂಪು ಬರುತ್ತೆ, ಒಂದೊಂದು ಕಲರ್ ಅವ್ರಿಗೋಸ್ಕರ ಹೇಳಿದ್ರು. ಆಯಾ ಬಣ್ಣದಲ್ಲಿ ಆಯಾ ದೇವತೆಗಳನ್ನ ಆಹ್ವಾನ ಮಾಡ್ಕೊಂಡ್ಬಿಟ್ಟು ಸುತ್ತು ಇದನ್ನ ಮಾಡಿ ಮಧ್ಯೆ ಒಂದು ಹೂವು ಅದು ಮಾಡಿರ್ತಾರೆ. ಆ ರೀತಿ ದೇವತೆಗಳನ್ನ ಆಹ್ವಾನ ಮಾಡಿ ಅವ್ರಿಗೆ ಹೇಗೆ ಉಪಚಾರ ಅಂದ್ರೆ ತುಪ್ಪದ ಅಗ್ನಿಯ ಮೂಲಕ ಆಹುತಿಯನ್ನು ಹಾಕಿದ್ರೆ ಅವ್ರಿಗೆ ಊಟ. ಈಗ ಜನಗಳನ್ನು ಕರೆದಿರ್ತಾರೆ, ಅವ್ರಿಗೆ ಊಟ ಮಾಡಿಸಿದ್ರೆ ಅದು ಉಪಚಾರ. ದೇವತೆಗಳ ಉಪಚಾರ ತುಪ್ಪದ ಮೂಲಕ ಅಗ್ನಿ ತಲುಪಿಸ್ತಾನೆ ಮೀಡಿಯೇಟರ್. ಅದೇ ತರ ಎಲ್ಲಾ ದೇವತೆಗಳಿಗೆ ಇಲ್ಲಿ ಅದರ ಮಂತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ನಿನ್ನೆ ಅಗ್ನಿ ಮಾಡಿಸಿದ್ದಾರೆ. ಸರ್ವತೋಭದ್ರ ಮಂಡಲ ಎಲ್ಲೆಲ್ಲಿ ಏನೇನು ಅಂತ ಬ್ರಹ್ಮದೇವರು ಮಧ್ಯೆ, ಬ್ರಹ್ಮದೇವರು ಸೋಮದೇವರು ಉತ್ತರ ದಿಕ್ಕಿನಲ್ಲಿ, ಈಶಾನ್ಯ ದಿಕ್ಕಿನಲ್ಲಿ ಈಶಾನ, ಇಂದ್ರ ಪೂರ್ವ ದಿಕ್ಕಿನಲ್ಲಿ. ಒಬ್ಬೊಬ್ಬ ದೇವತೆಗಳನ್ನು ತೋರಿಸಿದಾಗ ಅದೇ ಮಂತ್ರಗಳನ್ನು ಹೇಳಿ ಹೂವು, ಕೃಷ್ಣ, ಕುಂಕುಮ, ಅಕ್ಷತೆ ಹಾಕಿ ಆಹ್ವಾನ ಮಾಡಿಕೊಂಡು ಅದೇ ಆಹುತಿಗಳನ್ನ ಹೋಮಕೊಂಡ ಇಲ್ಲಿ ಹಾಕಿದ್ದು ಕಾಣ್ತದೆ. ಮಣ್ಣಿನ ಮಾಡಿಟ್ಟಿದ್ದಾರೆ. ತಗೊಂಡು ಹೋಗ್ಬೇಕಾದ್ರೆ ಮನೆ ಸುತ್ತು, ಆಫೀಸಿನ ಸುತ್ತು ಹಾಕ್ಬೇಕು. ಹೊಲ, ಗದ್ದೆ, ಮನೆ, ಕಚೇರಿ ಏನೆಲ್ಲ ಇದು ಸುತ್ತು ಹಾಕ್ಬಿಟ್ಟು ಮದುವೆಗಿರೋದಿಲ್ಲ. ಮದುವೆಗೆ ಬರೀ ಉಪ್ಪಿನ ಆನೆ, ಅಕ್ಕಿ ಆನೆ. ಮದುವೆಗೆ ಇಂಥ ಹೋಮಗಳು ಮಾಡೋ ಪ್ರಸಂಗ ಬರೋದಿಲ್ಲ. ಮದುವೆಯಲ್ಲಿ ಆಗುವಂತ ಆಹುತಿಗಳೇ ಬೇರೆ. ರಾಜ ಹೋಮ ಮಾಡ್ತೀವಲ್ವಾ, ಭತ್ತರಣ ಆಹುತಿನೇ 4 ಸಲ, ಮತ್ತೇನು ಇರೋದಿಲ್ಲ ಅಲ್ಲಿ. ಅಲ್ಲಿ ಅಷ್ಟು ಮಾಡೋಕೆ ಸುಸ್ತಾಗಿ ಹೋಗಿರ್ತಾರೆ ಅವರು. ಬೆಳಿಗ್ಗೆಯಿಂದ ನಾವೇ ಹಿಡ್ಕೊಂಡ್ಬಿಟ್ಟಿರ್ತೇವೆ ಅವ್ರನ್ನ. ಆಚಾರ್ಯ ಯಾವಾಗ ರೀತಿ ಬಿಟ್ಕೊಡ್ತೀರಾ ಅಂತ. ಯಾಕಂದ್ರೆ ಅವ್ರು ಕಣ್ಣ ಬಿಡಿಸ್ಕೊಂಡ ತಿಂಡಿ ಇಲ್ಲ, ಊಟ ಡೈರೆಕ್ಟ್ ಎಲ್ಲ ಕಂಕಣ ಉಚ್ಚಿಸಿದ್ಮೇಲೆ ಅವ್ರಿಗೆ ತಿಂಡಿ ಕೂಡ 4 ಮಾತ್ರ ಅಲೋಡ್ ಮಾಡ್ತಾರೆ ಅಷ್ಟೇ. ಹಾಗಾಗಿ ಹೋಮ ಅಷ್ಟೊಂದು ಮಂತ್ರಗಳಿಲ್ಲ. ಮೊದಲು ಉಪನಯನ ಸಮಾವರ್ತನೆ ಹೋಮ 1, ಉಪನಯನ ಆದ್ಮೇಲೆ ಕಂಕಣ ಕಟ್ಸ್ಕೊಂಡು ಹಾಕಿ ರಾಜ ಹೋಮ 2 ಹೋಮ ಮಾಡುವಷ್ಟು ಅಲ್ಲಿ ಸುಸ್ತಾಗಿರುತ್ತೆ. ಮಾಡೋದು 1 ಗಂಟೆ ಬಿಡ್ತಾವ. ಅದು ಹಾಕಿದ್ದೀನಿ ತೀರ್ಥ ಯಾರಾದ್ರೂ ಅವಾಗ ಅನ್ನ ಮಾಡ್ಕೊಂಡು ಹಾಕುವಷ್ಟು ಪೇಷನ್ಸ್ ಇರ್ತದೆ. ಅದು ಶುಭ ಕಾರ್ಯದಲ್ಲಿ ತುಂಬಾ ಶ್ರೇಷ್ಠ. ಈ ಶ್ರೀಗಳು ಬಂದಾಗ ಏನ್ಗಳು ಬಂದ್ರೆ ಅವ್ರ ಆಹ್ವಾನಕ್ಕೆ ಒಂದು ಹೂವಿಗೆ ಸಮ ಆಗ್ತದೆ. ಆಮೇಲೆ ಅಕ್ಕಿ ಅನ್ನ ಮಾಡ್ಕೊಳ್ಳೋಷ್ಟು ಇರೋದಿಲ್ಲ ನೋಡಿ. ನಿಜ ನೋಡಿದ್ರೆ ಸಮಾವರ್ತನೆಯಲ್ಲಿ ನಾವು ಸ್ವಲ್ಪ ಖುಷಿ ಬಿಟ್ಟು ತರ್ತಾನೆ ವರ ಆಗುವನು ಮುಂದೆ ಸ್ನಾತಕ ವ್ರತ ಅಂತ ಮಾಡಿಸ್ತೀವಿ. ಆವಾಗ ಒಂದ್ ಸ್ವಲ್ಪ ಅಕ್ಕಿ ತೊಗೊಂಡ್ಬಿಟ್ಟು ಅಗ್ನಿ ಸ್ವಲ್ಪ ಅನ್ನ ಮಾಡ್ಕೊಂಡ್ಬಿಟ್ಟು ಅನ್ನ ಮಾಡೋಷ್ಟು ಟೈಮಲ್ಲಿ ಇರೋದಿಲ್ಲ. ಅದು ಪ್ರತ್ಯಾಮ್ನಾಯ ಭತ್ತರಳು ಬಂದೋಗಿದೆ ಈ ಕಾಲದಲ್ಲಿ. ಭತ್ತರಳೆ ಆಗ್ತದೆ. ಅದು ಬಂದು ನೆನೆ ಹಾಕ್ಬಿಟ್ಟೆ ಭತ್ತವನ್ನು ನೆನೆ ಹಾಕ್ಬಿಟ್ಟು ಮತ್ತೆ ಹುರಿತಾರ. ಅದಕ್ಕೋಸ್ಕರ ಪ್ರತ್ಯಾಮ್ನಾಯ. ಆ ಹಸುಗೆ ಆ ಕರು ಕಟ್ಟಬೇಡಿ, ಕ್ರಾಸ್ ಆಗಿ ಕಟ್ಟಿ ನೀವು ಬೇಕಾದ್ರೆ. 999 ಕರು ಅಲ್ಲಿದ್ರೆ ಹಸು ಇಲ್ಲಿ ಕಡೆ ಇರ್ಬೇಕಾದ್ರೆ ಬಿಚ್ಚಿ ನೋಡಿ. ಆ ಕರು ಆ ಹಸು ಹುಡುಕೊಂಡೇ ಬರುತ್ತೆ. ಇದೇ ರೀತಿ ನಾವು ಮಾಡಿದಂತ ಪಾಪ ಪುಣ್ಯ ನಮ್ಮ ಲಿಸ್ಟಲ್ಲೇ ನೋಟ್ ಆಗುತ್ತೆ ವಿನಃ ಎಲ್ಲೆಲ್ಲೂ ಆಗೋದಿಲ್ಲ. ಅದಕ್ಕೆ ನಾವು ಮಾಡುವಾಗ ಏನು ನೋಡಲ್ಲ, ಕತ್ತಲೆ ಏನು ಕಾಣಲ್ಲ ಅಂತ ಈ ಮಂತ್ರಿಗಳು ಮಾಡ್ತಾ ಇದಾರಲ್ಲ. ಎಷ್ಟೋ ಜನ ಮಂತ್ರಿಗಳು ಮಾಡ್ತಾ ಇರೋದು ಈ ಕೆಲಸ. ಎಲ್ಲ ಸ್ಕ್ಯಾನ್ ಮಾಡೋದು ಮುಚ್ಚಿ ಹಾಕೊಡೋದು.
ಇದೇ ತಪ್ಪು. ಎಲ್ಲರ ಅನ್ಕೊಳ್ಳೋದೇ ಹಾಗೆ. ದುಷ್ಟತನ ಮಾಡಿದರೆಲ್ಲ ಮೇಲೆ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇವ್ರ ಪರಮಾತ್ಮ ಮೇಲೆ ತಗೊಂಡೋದ್ರ ಕೈ ತೆಗೆದು ಬಿಡ್ತಾನೆ. ಬಿದ್ರು ಅಂದ್ರೆ ಮತ್ತೆ ಜೀವನದಲ್ಲಿ ಹೆಂಗ್ ಹೇಳೋದಿಲ್ಲ. ಯಾರು ಆಗಿದ್ದಾರೆ ಮತ್ತೆ ಹೇಳೋದು ವಿಚಾರ ಮಾಡಿ. ಈಗೇನು ದುಡ್ಡು ಗಳಿಸ್ತಾರೆ, ಅಧಿಕಾರ ಇದೆ ಗಳಿಸ್ತಾರೆ. ಈಗ ಒಬ್ಬ ಇನ್ವಿಜಿಲೇಟರ್ ಎಕ್ಸಾಮ್ ಹಾಲ್ ನಲ್ಲಿ ಚೆನ್ನಾಗಿ ಓದ್ಕೊಂಡವನು ಎಕ್ಸ್ಟ್ರಾ ಪೇಪರ್ ಕೊಡ್ತಾನೆ, ಎಕ್ಸ್ಟ್ರಾ ಪೇಪರ್ ಕೇಳ್ತಾನೆ. ಚೆನ್ನಾಗಿ ಓದ್ಕೊಂಡವನು ಎಷ್ಟು ಚೆನ್ನಾಗಿ ಎಲ್ಲಾ ಪೇಪರ್ ಬರೆದು ತುಂಬಿಸ್ಕೊಡ್ತಾನೆ. ಕುಚೋದ ತನಕಾದ್ರೂ ಒಬ್ಬವನೇ ಬೇಕಂತ ದಾನ ಕೊಡಿ, ಎಕ್ಸ್ಟ್ರಾ ಪೇಪರ್ ಕೊಡಿ ಅಂತ ಕೇಳ್ತಾನೆ. ಇನ್ವಿಜಿಲೇಟರ್ ಆಗಿ ಮಾಡಕ್ ಬರೋದಿಲ್ಲ. ಇಬ್ರಿಗೂ ಕೊಡ್ಬೇಕು. ಅವ್ನು ಏನ್ ಓದ್ತಾನೋ ಓದಿದಾನೋ ಬಿಡ್ತಾನೋ ಬರಿತಾನೋ ಬಿಡ್ತಾನೋ, ಬಿಡಿ ಹಾಳಿ ಕೊಟ್ಟು ಹೋದ್ರು ಕೊಡ್ಬೇಕು. ಅವ್ನು ಎಕ್ಸ್ಟ್ರಾ ಪೇಪರ್ ಕೇಳಿ ಕೊಡ್ತಾನೆ. ಈಗ ಮನೆ ಬರ ಗೊತ್ತಾಗದೆ ಯಾವಾಗ ರಿಸಲ್ಟ್ ಬರೋದಿನ ಇಬ್ಬರಿಗೂ ಕೊಡ್ತಾನೆ. ಅದೇ ರೀತಿ ಪರಮಾತ್ಮ ದುಷ್ಟರನ್ನು ಎತ್ತಿ ಹಿಡಿತಾನೆ, ಸಶಿಷ್ಟರನ್ನು ಕಾಯ್ತಾನೆ. ಪರೀಕ್ಷೆ ಯಾವಾಗ ಅಂದ್ರೆ ಆತನ ಏಟು ಬಿದ್ದಾಗ. ಮುಸುಗಿನಲ್ಲಿ ಏಟು ಬಿತ್ತು ಅಂದ್ರೆ ಎಕ್ಸಾಮ್ ಹಾಲ್ನಲ್ಲಿ ಇನ್ವಿಜಿಲೇಟರ್ ಹೇಗೆ ಮಾಡಿರ್ತಾನೆ ಸೂಪರ್ವೈಸರು, ಅದೇ ತರ ಕೆಲಸ ಪರಮಾತ್ಮ ನೋಡೋದಿಲ್ಲ ಅಂತ ನೀವು ಅನ್ಕೊಂಡು ರಾಯರ್ ಸುಮ್ಮನೆ ಎಂದೆಂದೂ ಕೊಡೋದಿಲ್ಲ. ರಾಯರ್ ಮಾತ್ರ ಎಷ್ಟು ಕರುಣಾಶಾಲಿಗಳು, ಅಷ್ಟೇ ಅವರು ಕಠೋರ ಅಂತ ಇಲ್ವೇ ಇಲ್ಲ ನಿಜ ನೋಡ್ಬೇಕಂದ್ರೆ. ಆದ್ರೆ ಅವ್ರು ಕ್ಷಮ ಮಾಡಿದ್ರು ಅಂತರ್ಯಾಮ ಪರಮಾತ್ಮ ಕ್ಷಮ ಮಾಡೋದಿಲ್ಲ ಎಂದು ಯಾರನ್ನೂ ಬಿಟ್ಟಿಲ್ಲ. ಸ್ವಂತ ಹಾಗಿದ್ರೆ ತಂಗಿ ಮಗ ಸುಭದ್ರೆಯ ಮಗ ಅವನು ಉಳಿಸ್ಬೋದಾಗಿತ್ತಲ್ಲ, ಏನೆಲ್ಲ ಮಾಡಿ ಉಳಿಸ್ಬೋದಾಗಿತ್ತು. ಜಗಜ್ಜಟ್ಟಿ ಭೀಮಸೇನ ದೊಡ್ಡಪ್ಪ ಇದ್ರೆ ಇಲ್ಲ, ಏಕೈಕ ತುಂಡಿದ್ದಾರೆ ಅಪ್ಪ ಅರ್ಜುನ. ಯಾರು ಎದುರಿದ್ರು ಹೇಳಿ ಅರ್ಜುನಿಗೆ? ಕರ್ಣನ ಕೂಡ ಶಾಪ ಇತ್ತು ತಾನೆ ಪರಶುರಾಮ ದೇವರು. ಅರ್ಜುನನೇ ಮೊದಲು ಅಂತ ಇದ್ದು ಕೂಡ ಅನಾಥನಿಂದ ಸಾಯ್ಬೇಕಾಯ್ತು. ಪ್ರಾರಬ್ಧ ಎಷ್ಟು ಬಲವತ್ತರ ಅಂತ ನಾವು ಮಾಡ್ಬಿಡ್ತೇವೆ, ನಗ್ನಗ್ತಾ ಪಾಪ ಮಾಡ್ತೇವೆ. ಆದ್ರೆ ಈ ಕೈ ಮಾಡಿದ್ದು ಈ ಕೈ ಉಣ್ಲೇಬೇಕು. ಹೌದೇ? ಅವಾಗ ಆಗುತ್ತೆ. ಆವಾಗ ಅಯ್ಯೋ ನಾ ಎಲ್ಲಾರು ಬಿಟ್ಟು ನನಗೆ ಯಾಕೆ ಈ ಕಷ್ಟ, ಆವಾಗ ಅಲ್ಲಿಲ್ವಲ್ಲ ನೀನು ಅಂತ ಹೇಳ್ತಾನೆ ಪರಮಾತ್ಮ. ಎಲ್ಲಾರು ಬಿಟ್ಟು ನಾವು ಎಲ್ಲಾರು ಮಾಡಿಲ್ಲ, ಈ ಪಾಪ ನಾನೇ ಯಾಕೆ ಮಾಡಿದೆ ಅಂತ ನೀನು ಅವಾಗ ಕೇಳಿಲ್ಲ ಅಂತ ಹೇಳ್ತಾನೆ. ನಮಗೆ ಗೊತ್ತಾಗಲ್ಲ, ನಾವು ಮಾಡಿರ್ತೇವೆ. ವಿಜಯದಾಸರ ಈ ವಿಷಯದಲ್ಲಿ ಹೇಳ್ತಾರೆ ಅವರು. ಗೋಪಾಲದಾಸರ ಚರಿತ್ರೆ ವಿಜಯದಾಸರ ಚರಿತ್ರೆ ಬರುತ್ತೆ. ಗೋಪಾಲದಾಸರ ಅಂತಾರೆ, ಒಬ್ಬ ಬ್ರಾಹ್ಮಣ ತುಂಬಾ ತಪ್ಪು ಮಾಡಿದವನು, ಏನೇನು ಮಾಡಿಲ್ಲ ಜನ್ಮಾಂತರದಲ್ಲಿ. ಆ ಬ್ರಾಹ್ಮಣನ್ ಕರೆದು ನೋಡಿದಾಗ ಒಂದೇ ಜನ್ಮದ ಹೇಳ್ತಾರ ಅವ್ರು, ಏನ್ ಹೋದ ಜನ್ಮದಲ್ಲಿ ಇಷ್ಟು ಚೆನ್ನಾಗಿ ಕೆಲಸ ಮಾಡಿದಾನೆ, ಆದ್ರೆ ಈ ಜನ್ಮದಲ್ಲಿ ಯಾಕೆ ಗುರುಗಳು ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾನೆ. ಭಾಗಣದಾಸರು ಅಂತ ಇವ್ರ ಹೆಸರು ಗೋಪಾಲದಾಸರು. ಯೋ ಭಾಗಣ, ನೀನು ಒಂದೇ ಜನ್ಮದ ಗೊತ್ತು, ನಾನು 7 ಜನ್ಮದ ಗೊತ್ತು ನನಗೆ, ನಾನು ಕೇಳಿ ಹೇಳ್ತೇನೆ. 6 ಜನ್ಮದಲ್ಲಿ ದಾನ ಅಂದ್ರೆ ಏನೇನು ದಾನ ಮಾಡಿಲ್ಲ ಇವನು. ಅದೇ ವಿಷಯ ಗೋಪಾಲದಾಸರ ತಾಯಿ ವಿಷಯದಲ್ಲೂ ಬರುತ್ತೆ. ತುಂಬಾ ಕಷ್ಟಪಟ್ಟು ಗೋಪಾಲದಾಸರಿಗೆ ಉಪನಯನ ಮಾಡುವಷ್ಟು ಶಕ್ತಿ ಇರೋದಿಲ್ಲ ರೀ. ಎಲ್ಲೋ ದೇವಸ್ಥಾನದಲ್ಲಿ ಯಾರ್ದೋ ಯಜ್ಞ ಹೋಯ್ತು ತಂದು ಹಾಕಿ ನೀನು ಉಪನಯನ ಮಾಡಿದ್ದೇನೆ ಮಗ, ನಾನು ನಿನ್ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದು ನನಗೇನು ಗೊತ್ತು ಅಂತ. ನನಗೆ ಗೊತ್ತದು. ಅದಕ್ಕೆ ದಾನ ಮಾಡೋದಕ್ಕೆ ಒಂದು ಚೀಲ ಧಾನ್ಯ ಇರ್ತದೆ ಮನೇಲಿ. ಭಿಕ್ಷುಕರು ಬಂದ್ರೆ ಇಲ್ಲ ಇಲ್ಲ ಅಂತ ಹೇಳಿ ಕಳ್ಸೋದು ರೂಢಿ ತಾಯಿದು. ಇವ್ರು ಗೋಪಾಲದಾಸರಿಗೆ ಹಿಂಸೆ, ಯಾಕೆ ಈ ರೀತಿ ಮಾಡ್ತಾಳೆ ನಮ್ಮ ತಾಯಿ ಅಂತ. ಅದೇ ಕಷ್ಟ ಕಾರ್ಪಣ್ಯಗಳು ಅನ್ನೋದು ಅದ್ರ ಉಂಡು ಬೆಂದು ಬಂದವ್ರಿಗೆ ದಾನ ಮಾಡೋದಕ್ಕೆ ಒಂದ್ ಸ್ವಲ್ಪ ಮನಸ್ಸು ಹಿಂಜರಿತದೆ, ಕೈ ಎತ್ತಿ ಕೊಡ್ಬೇಕಂದ್ರೆ. ಯಾಕಂದ್ರೆ ಕಷ್ಟಪಟ್ಟಿರ್ತಾರೆ ನೋಡಿ, ಊಟ ಒಂದು ತುತ್ತಿನ ಊಟಕ್ಕಿಲ್ಲ. ಯಾರ್ಯಾರ್ದೋ ಮನೆಯ ಚಾಕರಿ ಮಾಡ್ಕೊಂಡ ಮಕ್ಕಳನ್ನ ಓದಿಸ್ತಾಳೆ, 3 ಮಂದಿ ಮಕ್ಕಳನ್ನ. ಗೋಪಾಲದಾಸರು, ಗುರು ಗೋಪಾಲದಾಸರು, ರಂಗಪ್ಪ ದಾಸರು. ಆತನ ಅಷ್ಟು ಕಷ್ಟದ ಪರಿಸ್ಥಿತಿ ಅಂಥವ್ರಿಗೆ ಆಗೋದಿಲ್ಲ. ಆದ್ರೆ ಕೊನೆಗೆ ಜೀನ್ರ ಬದುಕು ನುಸಿ ಮುಟ್ತು ಅಂತ ಎಲ್ಲ ಧಾನ್ಯ ನುಸಿ ಹಿಡಿದೋಗ್ತದೆ. ಕರೆದು ತೋರಿಸ್ತಾರೆ ಅದು ಗೋಪಾಲದಾಸರು. ನೋಡಮ್ಮ ನೀನು ಯಾರಿಗೆ ಇಲ್ಲ ಇಲ್ಲ ಅಂತ ಹೇಳಿ ಕಳಿಸ್ತೇನೆ, ನಿನಗೂ ದಕ್ಕೋದಿಲ್ಲ ನೋಡಿದ. ನಿನಗೇನೋ ಚಿಕ್ಕಂದಿನಲ್ಲಿ ಕಷ್ಟ ಇರ್ಬೋದು, ಇದ್ದಿರ್ಬೋದು, ನೀನು ಕಷ್ಟಪಟ್ಟು ನಮ್ಮನ್ನು ಸಾಕಿರ್ಬೋದು. ಆವಾಗ ಹೇಳ್ಬಿಡ್ತಾಳೆ ತಾಯಿ, ನಿನ್ಗೆ ಉಪನಯನ ಕೂಡ ಮಾಡಲಿಲ್ಲ ನಾನು ಅಂತ ಹೇಳ್ತಾಳೆ. ಮತ್ತೆ ಅವಾಗ ಇನ್ನೂ ಮಾಡ್ಕೊಂಡು ಶಾಸ್ತ್ರ ಮಾಡ್ತಾರೆ. ಅಂತ ಆಗತ್ತೆ ಪರತ್ತೆ ಸಂಘ. ಎಂತೆಂಥ ಅಪರೋಕ್ಷ ಜ್ಞಾನಗಳು ಇದರಲ್ಲೇ ಆ ಥರ ನಡೆದಿರುವಾಗ ನಾವು ನೀವೆಲ್ಲ ಯಾವ ಸೀಮೆ ಹೇಳ್ತೇವೆ ನಾವು, ಎಷ್ಟು ಕಷ್ಟಪ್ಪ, ನನಗೆ ಯಾಕೆ ಕಷ್ಟ ಅಂತ. ಈ ಪ್ರಶ್ನೆ ನಮ್ಮ ಈ ಕಾಲದಲ್ಲಿ ಬಂದಿದ್ದಲ್ಲ, ಧರ್ಮರಾಜನ ಕಾಲದಲ್ಲಿ ಬಂದಿತ್ತು. ದ್ವಾಪರಯುಗದಲ್ಲಿ ಕೃಷ್ಣ ಎಷ್ಟೋ ಸಲ ಅರಣ್ಯದಲ್ಲಿ ಇರುವಾಗ ಭೇಟಿ ಆಗ್ತಾನೆ. ಭೇಟಿ ಆದಾಗ ಧರ್ಮರಾಜ ಗೋಳೋ ಅಂತ ಹತ್ಕೊಂಡು ಹೇಳ್ತಾನೆ, ನನ್ನಷ್ಟು ದುಃಖಿಗಳು ಯಾರಾದ್ರೂ ಇದ್ದಾರ ಕೃಷ್ಣ ಅಂತ. ಮೊದಲು ಬೈತಾನೆ ಕೃಷ್ಣ, ನಿನ್ನ ಧನ್ಯ, ನೀನು ಹೆಂಡತಿ ಜೊತೆಗಿದ್ದಾಳೆ, 5 ಜನ ತಮ್ಮಂದಿರು, ಹನ್ನೊಂದು 4 ಜನ ನಿನ್ನ ಜೊತೆಗಿದ್ದಾರೆ, ಇಷ್ಟು 88,000 ಯತಿಗಳಿದ್ದಾರೆ, ಚಾತುರ್ಮಾಸ ಕುಳಿತು ಅಲ್ಲೇ ಕೂತಿರ್ತಾರೆ. ನಾ ಕೊಟ್ಟಂತ ಅಕ್ಷಯ ಪಾತ್ರ ಇದೆ ನಿನಗೆ, ಇನ್ನ ಏನ್ ಬೇಕು ನಿನಗೆ ಅಂತ. ನಳ ಮಹಾರಾಜನ್ ನೋಡು, ಹರಿಶ್ಚಂದ್ರನ್ ನೋಡು, ಅವ್ರ ದುಃಖದ ಮುಂದೆ ನಿಂಗೆ ಯಾವ ದುಃಖ ಅಂತ. ಅದಕ್ಕೆ ನಾವು ದುಃಖದಲ್ಲಿದ್ದಾಗ ಹೆಚ್ಚಿನ ದುಃಖ ಇರುವಂಥವ್ರು ನೋಡು ಅಂತ ಯಾಕೆ ಹೇಳ್ತದೆ ಶಾಸ್ತ್ರ, ಇದಕ್ಕೋಸ್ಕರನೇ ಹೇಳೋದು. ನಳ ಮಹಾರಾಜ ಹರಿಶ್ಚಂದ್ರ ಅಷ್ಟು ಬಂದು ದುಃಖ ಬಂದ್ರೆ ನಾವು ಉಳಿದೀವ? ನಮ್ಗೆ ಏನಿದ್ರು ರೇಷನ್ ಇಲ್ಲ, ನೀರು ಬರ್ಲಿಲ್ಲ, ಸಕ್ಕರೆ ಇಲ್ಲ, ಇದನ್ನ ದಾಟಿ ಮುಂದೆ ಹೋಗೋದಿಲ್ಲ ನಮ್ಮ ಕಷ್ಟಗಳು. ವಿಚಾರ ಸ್ವಲ್ಪ ದುಡ್ಡಿಗೆ ತಾಪತ್ರ ಇಷ್ಟೇ ಮಾಡ್ತಾರೆ. ಅವ್ರಷ್ಟು ಕಷ್ಟ ಕೊಟ್ರೆ ಹೆಂಡತಿ ಮಕ್ಕಳು ಮಾರ್ಕೊಂಡು ಸಂಸಾರ ನಡೆಸುವಂತ ಕಷ್ಟ ಇದ್ದಾರೆ. ಸರ್ವಥಾ ನಾವು ದೇವ್ರನ್ನ ಮಾಡ್ತಾನೆ ಇರ್ಲಿಲ್ಲ. ಆದ್ರೆ ಇಷ್ಟಕ್ಕೆ ದೇವ್ರು ಕೆಲವೊಮ್ಮೆ ಪರೀಕ್ಷೆ ಮಾಡ್ತಾನೆ. ಚಿನ್ನ ಹಾಗೆ ಬೇಕಿಲ್ಲ ಹೇಳ್ತೇವಲ್ಲ, ಎಲ್ಲರಿಗೂ ಗೊತ್ತು ನಿಜ. ಆದ್ರೆ ಏನ್ ಕಷ್ಟ ಬಂದ್ರು ಒಂದು ಮಾತು ಬಾಯಿಂದ ಬರಬಾರ್ದು, ದೇವ್ರ ಅನ್ಯಾಯ ಮಾಡಿಬಿಟ್ಟ, ಒಂದು ಬಂತು ಅಂದ್ರೆ ಮಾಡಿದಂತ ಪುಣ್ಯ ಎಲ್ಲ ಸುಖ ಹೋಗುತ್ತೆ. ಪರಮಾತ್ಮ ಎಂದೆಂದೂ ಆ ರೀತಿ ಅಲ್ಲ. ನೀವು ಏನು ನಿಮ್ಮ ಚೇತನ, ಈ ಮೂಲ ಚೇತನ ಏನಿರುತ್ತೋ ಅದೇ ಥರ. ಯಾಕಂದ್ರೆ ಈ ಪ್ರಶ್ನೆ ಈಗ ಬಂದಿದ್ದಲ್ಲ, ಸೃಷ್ಟಿ ಕಾಲದಲ್ಲಿ ಸ್ವಲ್ಪ ದಿನಕ್ಕೇನೆ ಬ್ರಹ್ಮದೇವರಿಗೆ ಕಂಪ್ಲೇಂಟ್ ಹೋಯ್ತು, ಎಲ್ಲರೂ ಕಂಪ್ಲೇಂಟ್, ಸ್ವಾಮಿ ಶ್ರೀಮಂತರೇ ಆಗ್ತಾ ಇದ್ದಾರೆ,
ಬಡವರೇ ಆಗ್ತಾ ಇದ್ದಾರೆ, ಕುರುಪಿಗಳಾಗಿರುತ್ತಾರೆ, ಸುಂದರಾಗಿದ್ದಾರೆ. ಯಾಕೆ ಈ ರೀತಿ ನಿಮ್ಮ ಸೃಷ್ಟಿಯಲ್ಲಿ ವ್ಯತ್ಯಾಸ ಅಂತ ಬ್ರಹ್ಮದೇವರು ಹೇಳ್ತಾರೆ. 4 ಮುಖದಿಂದ 4 ವೇದ ಓದೋಕೆ ನೋ ಟೈಮ್, ನನಗೆ ಟೈಮ್ ಇಲ್ಲ, ಒಂದು ಮಾಯಾ ಕನ್ನಡಿ ಹಾಕಿ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಮಾಯಾ ಕನ್ನಡಿ ಅಂದ್ರೆ ನಿಜವಾಗ್ಲೂ ಏನ್ ಮಾಡಿರ್ತಾರೆ ಕರ್ಮ ಅದನ್ನು ತೋರಿಸುವಂತಹ ಕನ್ನಡಿ. ಇದೆಲ್ಲ ಅನುಶಾಸನ ಕೊಡೋದ್ರಲ್ಲಿ ಬರ್ತದೆ. ಹೇಳ್ತಾನೆ, ನೀವು ಕಣ್ಣು ಮುಂದೆ ನಿಂತ್ಕೊಳ್ಳಿ, ನಿಮ್ಮ ಕರ್ಮಕ್ಕೆ ತಕ್ಕಂತೆ ನಿಮ್ಗೆ ಫಲ ಕೊಟ್ಟಿದ್ದೇನೆ. ಎಲ್ಲರೂ ಹೋಗಿ ನಿಂತ್ಕೊಳ್ಳೋರು ತಾವು ಮಾಡಿದಂಥ ಕರ್ಮ ಗೊತ್ತಾದ ತಕ್ಷಣ ಒಂದು ತುಟಿ ಕಂದ್ರೆ ಒಂದು ಮಾತು ಕೂಡ ಹೇಳ್ದಾಗ ಹೋಗ್ಬಿಡೋರು. ಇದನ್ನು ಮತ್ತು ಆಗಿಂದನೇ ಪರ್ಸೆಂಟೇಜ್ ಇದೆ, ಪಾರ್ಶಾಲಿಟಿ ಇಲ್ಲ. ಸೃಷ್ಟಿ ಆರಂಭ ಕಾಲದಲ್ಲಿ ಬಂದಂತದ್ದು ಇದು. ಈಗ ನೀವೊಂದು ಮಾತು ಹೇಳ್ಬೇಕಂದ್ರೆ ರಾಮದೇವ್ರ ಕಾಲದಲ್ಲಿ ನಾವು ಇದ್ದವರು, ರಾಮದೇವ್ರು ಎಲ್ಲರೂ ಕರೆದ್ರು, ಸಮಾಯಾತ ಯಾರ್ಯಾರು ಬರ್ತೀರಿ ಮೋಕ್ಷಕ್ಕೆ ಬಂದಿದ್ರು. ಪುಷ್ಪ ವಿಮಾನ ನಾವು ಮಗನ ಮುಂಜೆ ಆಗಿಲ್ಲ, ಮದುವೆ ಆಗಿದೆ, ಮಗನ ಜವಾಬ್ದಾರಿ ಇದೆ, ಕಳ್ಕೊಂಡು ಬರ್ತೇವೆ ಆ ರೀತಿ ಹೇಳಿ ಉಳ್ಕೊಂಡವರು ಈಗ ಈ ರೀತಿ ಆಗ್ಬಿಟ್ಟು ಆಡ್ತಾ ಇದ್ದೀವಿ. ಅದೇ ಆ ಥರ ಇರುವಾಗ ಇದನ್ನು ವಿಸ್ತಾರವಾಗಿ ಅನುಶಾಸನ ಪುರದಲ್ಲಿ ಹೇಳ್ತಾರೆ ಮಹಾಭಾರತ, ಶ್ರೀಮನ್ ಮಹಾಭಾರತ ಅನುಶಾಸನ ಮಾಡಿದ್ರೆ ಉಮಾ ಮಹೇಶ್ವರ ಕುಮಾರ ಅಂತ ಬರುತ್ತೆ. ಆ ಘಟ್ಟದಲ್ಲಿ ಪಾರ್ವತಿ ದೇವಿ ಕೇಳ್ತಾಳೆ ಗಂಡನನ್ನ, ಸರ್ವಥಾ ಜಗನ್ನಾಥೆ ಆಕೆ ಅಜ್ಞಾನ ಇಲ್ಲ ದೋಷ ಅಂತ ತಿಳಿಬಾರ್ದು, ನಮ್ಮಗಳಿಗೋಸ್ಕರ ಕೇಳ್ತಾರೆ. ಯಾಕೆ ಈ ರೀತಿ ಅಂತ ವ್ಯತ್ಯಾಸ ಎಲ್ಲದಕ್ಕೂ ಅದೇ ಕಾರಣ ಅಂತ ಹೇಳ್ತಾನೆ. ಒಬ್ಬ ಮನುಷ್ಯ ಜೀವನದಲ್ಲಿ ಅತಿ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತಾನೆ, ಆದ್ರೆ ಉಣ್ಣುವಂತಹ ಪ್ರಸಂಗ ಇಲ್ಲ. ಒಬ್ಬ ಮನುಷ್ಯ 60 ವರ್ಷ ಆದ್ಮೇಲೆ ಸುಖ ಸೌಭಾಗ್ಯಗಳನ್ನು ಬಡಿತಾನೆ, ಭೋಗಭಾಗ್ಯ. ಅವಾಗ ಇಂದ್ರಿಯಗಳಿಗೆ ಶಕ್ತಿ ಇರೋದಿಲ್ಲ ಉಣ್ಣಕ್ಕೆ. ಯಾಕೆ ಹೀಗೆ ಅಂತ ಕೇಳ್ತಾಳೆ ಪಾರ್ವತಿ. ಪರಮೇಶ್ವರ್ ಹೇಳ್ತಾನೆ, ಇದು ಅವನವನ ಕರ್ಮ. ಹಿಂದಿನ ಜನ್ಮದಲ್ಲಿ ಅಥವಾ ಜನ್ಮಾಂತರದಲ್ಲಿ ಅನ್ಕೊಳ್ಳಿ, 60 ವರ್ಷ ರಿಟೈರ್ಮೆಂಟ್ ಆಗೋ ತನಕ ನಾನು ನನ್ನ ಹೆಂಡತಿ ಮಕ್ಕಳು ಇಷ್ಟರಲ್ಲೇ ಒದ್ದಾಡಿ ಅನ್ನ ನೀರು ಬಿಟ್ಟು ದುಡ್ಡು ಗಳಿಸಿದ. ಕೊನೆಗೆ ಒಂದಿನ ಡಾಕ್ಟರ್ ಹೇಳಿದ್ರು, ನೀನು ಅನ್ನ ಉಣಬಾರ್ದು, ಶುಗರ್. ಪ್ರಾಣಿ ಮೊದಲು ಉಣ್ಲಿಲ್ಲ, ಆಮೇಲೆ ಉಣ್ಲಿಲ್ಲ. ಏನ್ ಕರ್ಮ ಅಂದ್ರೆ ಇದೇ ಒಂದು ಕರ್ಮದಿಂದ ಇರೋದೇ ಇದು. ಅದಕ್ಕೆ ಬಾಲ್ಯದಿಂದ ಕೌಮಾರೇ ಆಚರಿತಾಜ್ಞ, ಏನಾದ್ರೂ ಸತ್ಕರ್ಮ. ಈ ಮಗ ಕೂತಿದ್ದ ನೋಡಿ, ಮೊಮ್ಮಗ, ಇವ್ರು ಮೊಮ್ಮಗ, ಅವನು ಈ ವಯಸ್ಸಿನಿಂದ ದೇವ್ರ ಬಗ್ಗೆ ಆಸಕ್ತಿ ಇದೆಯಲ್ವಾ, ದಾನ ಮಾಡು ಪುಣ್ಯ ಪುಟ. ಅರಣ್ಯದಲ್ಲಿ ಕುಳಿತರು ನಿಂಗೆ ಅನ್ನ ಹುಟ್ಟುತ್ತೆ ಹೇಳಿ ಅವನ ಕೈಯಿಂದ ದಾನ ಮಾಡಿಸ್ಬೇಕು. ನಮ್ಮ ಮಕ್ಕಳಿಗೆ ಸತ್ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಚೋದನೆ ಮೊದಲಿನಿಂದ ಕೊಡ್ತಾ ಹೋದ್ರೆ ಅವನು ಜೀವಮಾನ ಪರ್ಯಂತ ಅನ್ನ. ಮುಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ 60 ವರ್ಷ ತನಕ ಇವನು ಅನ್ನದಾನ ಏನು ಮಾಡಿಲ್ಲ. ಮುಂದೆ 60 ವರ್ಷ ಆದ್ಮೇಲೆ ಎಲ್ಲೋ ಪ್ರವಚನ ರಿಟೈರ್ಮೆಂಟ್ ಆದ್ಮೇಲೆ ಮನೇಲಿ ಹೆಂಡತಿ ಮಕ್ಕಳು ಬೈತಾ ಇರ್ತಾರೆ, ಮನೇಲಿ ಕೂತು ಏನ್ ಮಾಡ್ತಾರೆ, ಹೋಗಿ ಬನ್ನಿ ಅಂತ. ಆವಾಗ ಹೋದ ದೇವಸ್ಥಾನಕ್ಕೆ, ಅಲ್ಲೆಲ್ಲೋ ಪ್ರವಚನ ನಡೀತಿತ್ತು, ದಾನ ಧರ್ಮ ಮಾಡೋದ್ರಿಂದ ಇಷ್ಟು ಶುದ್ಧಿ, ದೇವರ ಸೇವೆ ಮಾಡಬೇಕು ಹೇಳಿದ ಮೇಲೆ ಒಂದು ಪ್ರಚೋದನೆ ಸಿಗ್ತದೆ. ಏನೋ ಪ್ರಚೋದನೆ, ಅದು ಒಂದು ಬಿಟ್ಟರೆ ಮತ್ತೇನಿಲ್ಲ. ಏನೋ ಪ್ರೇರಣೆ ಆಯ್ತು, ಮಾಡೋಕೆ ಶುರು ಮಾಡಿದ ದಾನ. ಮುಂದಿನ ಜನ್ಮದಲ್ಲಿ 60 ವರ್ಷ ಆದ್ಮೇಲೆ ಅವನಿಗೆ ಸುಖ ಸೌಭಾಗ್ಯ, ಉಣ್ಣೋಕೆ ಶಕ್ತಿ ಇರೋದಿಲ್ಲ. ಅದನ್ನೇ ಕೇಳ್ತಾಳೆ ಪಾರ್ವತಿ. ಉಣ್ಣೋಕೆ ಶಕ್ತಿ ಇರ್ತದೆ, ಊಟ ಸಿಗ್ತದೆ, ದುಡ್ಡು ಮಾತ್ರ ಸಿಗೋದಿಲ್ಲ. ಯಾಕೆ ಸ್ವಾಮಿ? ಸ್ಪಷ್ಟವಾಗಿ ಹೇಳ್ತಾರೆ ರುದ್ರದೇವರು. ಎಲ್ಲ ಪ್ರತಿಯೊಂದಕ್ಕೂ ಉತ್ತರ ಇದೆ ಅದರಲ್ಲಿ. ಈಗ ಎಲ್ಲೋ ಮಾಡಿರ್ತಾರೆ ಅಡಿಗೆನ, ಮಾಡಿದ ಅಡಿಗೆಯನ್ನು ಬಡಿಸಿದ್ದಕ್ಕೆ ಜನ್ಮಾಂತರದಲ್ಲಿ ಕೂತಲ್ಲೇ ಅನ್ನ. ಆದ್ರೆ ದ್ರವ್ಯದಾನ ಮಾಡಿರೋದಿಲ್ಲ, ದುಡ್ಡು ಏನು ಮಾಡಿದ್ರು ದುಡ್ಡು ಬರೋದಿಲ್ಲ. ಇನ್ನು ಕೆಲವೊಬ್ಬನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತಾನೆ. ಯಾಕೆ ಅಂದ್ರೆ ಅವನು ಅಲ್ದಾಡ್ಸಿ ದಾನ ಕೊಟ್ಟಿರ್ತಾನೆ. ಈಗ ಯಾರೋ ಚಂದಾಗಿ ಕೇಳ್ತಾರೆ, ಸಬ್ಸ್ಕ್ರಿಪ್ಷನ್ ಕೇಳೋದು ಬರ್ತಾರೆ ದೇವಸ್ಥಾನ ಕಡೆ, ಒಂದು 10 ಸರ್ತಿ ತಿರುಗಾಡಿಸೋದು ಕೊಡೋದು. ಅವ್ರನ್ನ ತನ್ನ ಹತ್ರ ಇರುತ್ತೆ, ಶಕ್ತಿ ಇರುತ್ತೆ, ಕೊಡೋ ಶಕ್ತಿ ಇದೆ, ಕೊಡೋ ಮನಸ್ಸಿದೆ, ಮಾಡ್ತಾನೆ, ಧರ್ಮಿಷ್ಠ, ಆದ್ರೂ ಕೊಡೋದಿಲ್ಲ. ಅಂಥವ್ರು ಮುಂದಿನ ಜನ್ಮದಲ್ಲಿ ಒದ್ದಾಡಿ ದುಡ್ಡು ಸಂಪಾದನೆ ಮಾಡೋ ಪ್ರಸಂಗ ಬರ್ತದೆ. ಇನ್ನು ಕೆಲವೊಬ್ಬನಿಗೆ ಒದ್ದಾಡಿದ್ರು ಸಿಗೋದಿಲ್ಲ, ಯಾಕಂದ್ರೆ ಅವ್ನು ದಾನ ಕೊಡ್ತೀನಿ ಅಂತ ಹೇಳಿ ಮಾತು ತಪ್ಪಿದ್ರೆ ಮುಂದಿನ ಜನ್ಮದಲ್ಲಿ ಆ ರೀತಿ ಒದ್ದಾಡ್ತಾನೆ. ಇನ್ನು ಕೆಲವೊಬ್ಬನಿಗೆ ಕೂತಲ್ಲೇ ಬರ್ತದಂತೆ ದ್ರವ್ಯ. ಹಪ್ತ ವಸೂಲಿ ಅಂತ ಒಂದು ಮಾತು ಕೇಳ್ತೇವೆ ನೋಡು, ಆ ರೀತಿ ಹಪ್ತ ವಸೂಲಿ ರಾಶಿ ಮತ್ತೆ ಸಾಯಂಕಾಲ ಆಗುತ್ತೋ ತಂದು ಹಾಕ್ತಾರೆ. ಯಾಕೆಂದ್ರೆ ದಾನದಲ್ಲಿ 3 ವಿಧ ಹೇಳ್ತಾರೆ. ಒಂದು ಸಾತ್ವಿಕ ದಾನ, ಎಲ್ಲದರಲ್ಲೂ ಉಂಟು ಇದು. ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ದಾನ ಅಂದ್ರೆ ನಮ್ಗಿಂತ ಉತ್ತಮರಿಗೆ ಏನು ಅವಶ್ಯಕತೆ ಇದೆ ಆ ವಸ್ತುವನ್ನು ಮುಂಚಿತವಾಗಿ ತಿಳ್ಕೊಂಡು ಅವ್ರು ಇದ್ದಂಗೆ ಹೋಗಿ ದಾನ ಮಾಡೋದಂತೆ. ಆ ರೀತಿ ಮಾಡಿದ್ದಕ್ಕೆ ನಾವು ಕುಳಿತಲ್ಲೇ ನಮ್ಮ ಎದುರಿಗೆ ಬಂದ್ಬಿಡ್ತೇವೆ. ಅವ್ರು ಕೇಳಿದ ಮೇಲೆ ಕೊಡ್ತೇವೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಕಷ್ಟಪಟ್ಟು ಒದ್ದಾಡಿದ ಮೇಲೆ ನಮ್ಗೆ ದುಡ್ಡು ಬರ್ತದೆ. ಬರೋದು ಮಾತ್ರ ಗ್ಯಾರಂಟಿ. ಸುಖ ಪಡ್ತಾನೆ, ದುಡಿತಾನೆ, ಅದು ಮಾಡ್ತಾನೆ. ಆದ್ರೆ ಕೇಳಿದ ಮೇಲೂ ಕೊಡದೆ ಹೋದ್ರೆ, ಅದು ಕೇಳಿದ ಮೇಲೆ ಕೊಟ್ರೆ ಇದು ಕೊನೆಯ ಇದರಲ್ಲಿ ಕಾಣಿಸಿಕೊಂಡು ಹೇಳಿದ್ನಲ್ಲ ಈಗ ಸಬ್ಸ್ಕ್ರಿಪ್ಷನ್ ವಿಷಯದಲ್ಲಿ, ಆ ಥರ ಮಾಡಿದ್ರೆ ಇವನು ಒದ್ದಾಡೋದ್ರೆ ದುಃಖ ಪಟ್ಟು ದುಡ್ಡು ಸಂಪಾದನೆ ಮಾಡ್ತಾನೆ. ಇನ್ನೊಬ್ಬರು ಕೇಳಿದ ಮೇಲೂ ಕೊಡದೆ ಹೋದ ಅಂದ್ರೆ ಅವ್ನು ಎಲ್ಲೆಲ್ಲೂ ಹುಟ್ಟಿದ್ರೆ ನಾಯಿ ಪಾಡಾಗುತ್ತೆ, ವಿನಃ ಸಿಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಸುಂದರರಾಗಿ ಹುಡ್ತಾರೆ, ಕುರೂಪಿಗಳಾಗಿ ಕೆಲವೊಬ್ರು ಹುಡ್ತಾರೆ. ಕೆಲವೊಬ್ರಿಗೆ ಅಂಗ ಊನತೆ, ಕೈಕಾಲು ಕಳ್ಕೊಂಡು ಬಿಡ್ತಾರೆ, ಅಥವಾ ಕಿವಿ ದೋಷ, ಕಣ್ಣಿನ ದೋಷ. ಈ ರೀತಿ ಜನ್ಮಾಂತರದಲ್ಲೂ ಕೂಡ ನಾವು ಯಾರಿಗಾದ್ರೂ ಆ ಥರ ಮಾಡಿದ್ದಾರೆ. ಅವ್ರಿಗೇನು ಕುಚೋದಕ್ಕೆ ಏನೋ ಸೆರಗಿ ತುರುಕಿ ಏನೋ ಎರಳಿ ಕಟ್ತಾರೆ ನೋಡಿ, ಕಟ್ಟಿ ಕಂಬು ಕಟ್ಬಿಡೋದು. ಅವ್ರು ಹೇಳುವಾಗ ಅವ್ರು ಹಿಂಸೆ ಪಡ್ತಿರುವಾಗ ಇವ್ರು ಸಂತೋಷ ಪಡೋದು. ಇಂಥ ಒಂದು ಸ್ಯಾಡಿಸ್ಟ್ ಮನೋಭಾವ ಇರ್ತದೆ ಕೆಲವೊಬ್ಬರಲ್ಲಿ. ಕುಚೋದಿತನ ಮೂಲ ಚೇತನ ಏನಿರುತ್ತೆ ಅದನ್ನ ಎಂದೂ ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಆಯಾ ಚೇತನ ಆ ಥರ ಮಾಡ್ತಾ ಇರ್ತಾರೆ. ಅದೇ ರೀತಿ ಮುಂದೆ ಅನುಭವಿಸ್ತಾರೆ. ಕಾಲಿಗೆ ನೋವು ಮಾಡಿದ್ದ ಕಾಲು ಕಳೆದೇ ಹುಟ್ಟಿಸ್ತಾನೆ ದೇವರವನು. ಎಲ್ಲರನ್ನು ಬಿಟ್ಟು ಅವನ್ನೇ ಯಾಕೆ ಹುಟ್ಟಿಸ್ಬೇಕು ಹೇಳಿ ಜಗತ್ತಿನಲ್ಲಿ? ಎಲ್ಲರೂ ಸುಖವಾಗಿರುವಾಗ ಅವನೊಬ್ಬನೇ ಕಾಲು ಕಳ್ಕೊಂಡು ಕುಂಟ್ತಾ ನಡಿಬೇಕಂದ್ರೆ ಜನ್ಮಾಂತರ ಮಾಡ್ತಾನೆ. ವಿಷ ಹಾಕಿದ್ರೆ ಬಾಯಿ ಹೊರಟೋಗುತ್ತೆ,
ಜನ್ಮಾಂತರದಲ್ಲಿ. ಹಾಕೋದಕ್ಕೆ ಪ್ರೇರಣೆ ಕೊಟ್ಟರೆ ಹೇಳ್ತಿರೋದಷ್ಟು ಹೊಟ್ಟೆ ನೋವು ಜನ್ಮಾಂತರದಲ್ಲಿ. ಎಲ್ಲ ಸ್ಪಷ್ಟವಾಗಿ ಅನುಶಾಸನ ಪೂರ್ವದಲ್ಲಿ ಹೇಳ್ತಾರೆ. ಎಂತೆಂಥ ಪ್ರಶ್ನೆಗಳಲ್ಲಿ ಸುಂದರವಾಗಿ ಹಾಕ್ಬಿಡ್ತಾರೆ ಅಂದರೆ ದೇವ್ರ ಮುಂದೆ ರಂಗೋಲಿ ಹಾಕೋದು. ನಿತ್ಯ ಬೆಳಿಗ್ಗೆ ರಂಗೋಲಿ ಮತ್ತು ರಾತ್ರಿ ಮೇಲೆ ರಂಗೋಲಿ ಚಳಿ ಹಾಕಿಟ್ಟು ಚಳಿ ಇರ್ತದೆ ಅಂತ ಹಂಚ್ಕೊಂಡು ಹಾಕ್ತಾರೆ. ಹಾಕ್ಬೋದು. ರಾತ್ರಿ 12ರಿಂದ 3 ಪಿಶಾಚಿಗಳು ದೆವ್ವಗಳು ಬರುವಂತಹ ಸಂಚಾರ ಅವ್ರಿಗೆ ಆಹ್ವಾನ ಕೊಟ್ಟಂಗೆ ಆಗ್ತದೆ. ನಾವು ಅವು ಆಹ್ವಾನ ಬಂತಾರೆ ಅಂತ ಇನ್ವಿಟೇಷನ್ ಪಡ್ಕೊಂಡು ಅವು ಬರ್ತಾರೆ. ಸರಿಯಾಗಿ 4:15 ಬ್ರಾಹ್ಮಿ ಮುಹೂರ್ತ ಅಂದ್ರೆ 4:15, ಕೊನೆಯ ಪಕ್ಷ 5-5:30 ಮುತ್ತೈದೆಯರು ಎದ್ದು ಬಿಟ್ಟು ರಂಗೋಲಿ ಹಾಕ್ತಾರೆ. ಪುರಂದಾಸರ ಚರಿತ್ರೆಯಲ್ಲಿ ಬರ್ತದೆ, ಎಲ್ರಿಗೂ ಗೊತ್ತು, ಓದಿದ್ದಾರೆ, ಎಲ್ರಿಗೂ ಗೊತ್ತದು. ನದಿ ದೇವತೆಗಳು ಈ ಸರಸ್ವತಿ ಬಾಯಿ ಪುರಂದಾಸರ ಹೆಂಡತಿ ಹಾಕೋಕ್ಕಿಂತ ಮುಂಚೆನೆ 1 ಗಂಟೆ ಮುಂಚೆ ಹಾಕಿ ಹೋಗ್ಬಿಡೋರು ಅವರು ನದಿ ದೇವತೆಗಳು. ಯಾರಪ್ಪ ಇಷ್ಟು ಬೇಗ ನನ್ಕಿಂತ ರಂಗೋಲಿ ಹಾಕೋದಂದ್ರೆ ನಾ ಇವತ್ತು ತೋರಿಸ್ತೀನಿ ಬಾ ಅಂತ ಹೇಳ್ತಾರೆ ಪುರಂದಾಸರು. ಸುಮ್ಮನೆ ಅವಿತ್ಕೊಂಡ್ಬಿಟ್ಟು ಕೇಳೋದು ನೋಡಿದ್ರೆ ನದಿ ದೇವತೆಗಳು ಮಾತಾಡ್ಕೊಂತ ರಂಗೋಲಿ ಹಾಕ್ತಾ ಇರ್ತಾರಂತೆ. ನಮ್ಮಲ್ಲಿ ಬಂದು ದುಷ್ಟರು ನೀಚಾತಿ ನೀಚ ಕರ್ಮಗಳನ್ನು ಮಾಡಿ ಪಾಪಿಗಳು ಬಂದು ನಮ್ಮಲ್ಲಿ ಸ್ನಾನ ಮಾಡ್ತಾರೆ, ಅವ್ರ ಪಾಪಗಳನ್ನು ತೊಳ್ಕೊಳ್ಳೋದಕ್ಕೆ ಇಂಥ ಭಾಗವತೋತ್ತಮ ಮನೆ ಮುಂದೆ ರಂಗೋಲಿ ಹಾಕಿ ನಾವು ಕಳ್ಕೋಬೇಕು ಅಂತ ಅವ್ರು ಮಾತಾಡ್ಕೋತಾರೆ ನದಿ ದೇವತೆಗಳು. ವಿಚಾರ ಮಾಡಿ ನಾವು ಹಾಕೋ ಟೈಮ್ ಯಾವ್ದಂತ. ಸೂರ್ಯ ಬಂದು 1 ಗಂಟೆ ಹೊತ್ತಿಗೆ ನೆತ್ತಿ ಬರೋದ್ಮೇಲೆ ರಂಗೋಲಿ ಹಾಕ್ತಾರೆ. 9 ಗಂಟೆಗೆ ರಂಗೋಲಿ ಪುಣ್ಯ ಬರೋದಿಲ್ಲ. ರಾತ್ರಿ ಮಾಡಿಟ್ಟು ಪುಣ್ಯ ಬರೋದಿಲ್ಲ. ದೇವ ಪಿಶಾಚಿ ಬರ್ತಾರೆ, ಪುಣ್ಯ ಮಾತ್ರ ಸರ್ವತಾ ಬರೋದಿಲ್ಲ. ಕಾಲ ಯಾವ್ದು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬ್ರಾಹ್ಮಿ ಮುಹೂರ್ತ. 5:30-6 ಕೇಳೋದಕ್ಕಂತ ಏನ್ ತೊಂದರೆ ಇಲ್ಲ. ಚಳಿ ಇದ್ರೆ ಸ್ವೆಟರ್ ಹಾಕೊಂಡು ಎಲ್ಲ ಮಾಡ್ಕೊಂಡು ಆ ಥರ ಮಾಡಿದ್ರೆ ನಮಗೆ ಇನ್ನೊಂದು ಏನಾಗುತ್ತದೆ ಅಂದ್ರೆ ಶಾಸ್ತ್ರ ಆ ರಂಗೋಲಿ ತಿಡೋದ್ರಿಂದ ನೋಡಿ ಸ್ಪಷ್ಟ ಹಾಕೋದ್ರಿಂದ ಇದಾಗುತ್ತೆ. ದೇವ್ರ ಮುಂದೆ ರಂಗೋಲಿ ಹಾಕೋದ್ರಿಂದ, ವಸ್ತುಗೆ ರಂಗೋಲಿ ಹಾಕೋದ್ರಿಂದ, ಗಂಡನಿಗೆ ದೇವ್ರ ಪೂಜೆ ಮಾಡೋದಕ್ಕೆ ಪಾತ್ರೆ ದಿಕ್ಕಿ ಕೊಡೋದ್ರಿಂದ ಸುಖ ಅನುಭವಿಸ್ತಾ ಇದ್ದೀವಿ ಅಂದ್ರೆ ಈ ಜನ್ಮದಲ್ಲೂ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಮಕ್ಕಳಿಗೂ ಕೊಡಬೇಕು, ನಾವು ಆಚರಣೆ ಮಾಡಬೇಕು. ಆ ಥರ ಇಲ್ಲ. ಅಥವಾ ಇನ್ನೊಂದು ಉಪ್ಪು ದಾನ ಮಾಡೋದ್ರಿಂದ ಒಳ್ಳೆ ಸ್ವರೂಪಗಳಾಗ್ಬಿಡ್ತಾರೆ. ಅದು ನೋಡಿ ಒಳ್ಳೆ ನೆನಪು ಮಾಡಿದ್ರಿ ನೀವು. ಅದ್ರಲ್ಲಿ ಬರೋದಂದ್ರೆ ಪುಣ್ಯ 90% ಪಾಪ ಬಂದ್ರೆ 10% ಪುಣ್ಯ ಬರುತ್ತೆ. ಯಾಕಂದ್ರೆ ಅವ್ರ ಅಪ್ಪಣೆ ತಗೊಂಡಿಲ್ಲ ನಾವು. ಮರ್ಯಾದೆ ಆಗ್ಲಿ ಹೇಳಿ ತಗೊಳ್ಬೇಕು. ಹೂ ತಗೋತೇನೆ ಪೂಜೆಗಾಗಿ ತಗೊಳ್ಳಿಪ್ಪ ಅಂತ ಅವ್ರು ಸಂತೋಷ ಒಪ್ಪಿಗೆ ಕೊಟ್ಟು ನಮ್ಗೆ ಬೇಕು ನಿಮ್ಗೆ ಇಲ್ಲಿಂದ ಕೊಡೋದು ಅಂತ ಅವ್ರು ಏನಾದ್ರು ಅಂದ್ರೆ ಸರ್ವತಾ ಮನೆಯಿಂದ ಹೂ ತರಬಾರ್ದು. ನಾಡಿ ಬೇಡಿ ತಂದು ಹೂ ನೆಲದ ಮೇಲೆ ಬಿದ್ದು ಸೆರೆದು ಕಟ್ಕೊಂಡು ನಡೆದಾಡ ಹಾದಿಯಲ್ಲಿ ಬಿಟ್ಟಂತವ್ರು ಸರ್ವತಾ ಸಿದ್ಧ. ವಾಕ್ ಹೋಗೋ ನೆಲದಲ್ಲಿ ಯಾರು ಮಾಡ್ಕೊಂಡಿರ್ತಾರೆ ಪಾಪ. ಅವ್ರೇನೋ ಸೂರ್ಯವಂಶಗಳು, ಸೂರ್ಯ ಬಂದ್ಮೇಲೆ ಹೇಳೋ ಸಂಪ್ರದಾಯ ಇರುತ್ತೆ. ಇವ್ರು ಅವ್ರು ಕೇಳ್ದೆ ಕಿತ್ಕೊಂಡು ಪುಣ್ಯ ಬರೋದಿಲ್ಲ. ಅದರಿಂದ ಪಾಪನೇ ಜಾಸ್ತಿ. ಯಾಕೆ ಹೋಗ್ಲಿ ನಿಮ್ಮನೇಲಿ ಒಂದು ಹಾಕೋಣ. ಆಗದೆ ಹೋದ್ರೆ ಇನ್ನೂ ಒಂದು ಶಾಸ್ತ್ರ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತೇ ಈ ಶಾಸ್ತ್ರ. ಏನು ಪತ್ರ ಅಂದ್ರೆ ತುಳಸಿ ಪತ್ರ ಸರಿ. ಆ ಪತ್ರ ಹೋದ್ರೆ 1 ಪೇಜ್ ಒಂದೇ ಒಂದು ಪತ್ರ ನಿತ್ಯ ಇಷ್ಟು ಓದಿದ್ರೆ ಅದೊಂದು ಹೂ ಅಂತ ಒಂದು ತುಳಸಿ ದಳ ಇರಿಸಷ್ಟು ಪುಣ್ಯ ಬರ್ತದೆ. ಪುಷ್ಪಂ ಫಲಂ ತೋಯಂ ಇಷ್ಟೇ. ಸ್ವಾಮಿ ನಿಮ್ಗೆ ಏನು ಕೊಡ್ಲಿಕ್ಕೆ ಆಗಲ್ಲ ಅಂತ ಕಣ್ಣೀರು ಹೋದ್ರೆ ಅದೇ ಒಂದು ತೋಯ, ಒಂದು ಅಭಿಷೇಕ ಅಂತ ತಿಳ್ಕೊಬೇಕಂತ. ಪತ್ರಂ ಪುಷ್ಪಂ ಫಲಂ ತೋಯ ಇದು ಏರಿಸಲೇಬೇಕು ಅಂತಿಲ್ಲ. ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನಂ ಧ್ಯಾನಂ ಸ್ನಾನಂ ಗಾನಂ ಜ್ಞಾನಂ ದಾನಂ ಈ 5 ನಮ್ಮಗಳನ್ನು ಮಾಡಿಬಿಟ್ಟು ನಮ್ಮ ನಿತ್ಯ ಕರ್ಮಕ್ಕೆ ಹೋಗ್ಬೇಕು ಅಂತ ಮಾಡಿದ್ರೆ ಆ ಮನುಷ್ಯನ ಪುಣ್ಯದಿಂದನೂ ಆ ಮನೆತನ ನಡೆಯುತ್ತೆ. ಎದ್ದ ತಕ್ಷಣ ದೇವ್ರ ಧ್ಯಾನ ಮಾಡೋದಕ್ಕೆ ಏನು ಕಷ್ಟ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರೂ ಪ್ರತಿಯೊಬ್ಬರು ಶುಚಿಯಾಗಿರ್ಲಿ ಅಶುಚಿಯಾಗಿರ್ಲಿ ಯಾವಾಗಾದ್ರೂ ಹೇಳುವಂತ ಮಂತ್ರ. ಕಾಲಲ್ಲಿ ಚಪ್ಪಲಿ ಹಾಕೊಂಡ್ರು ಪರವಾಗಿಲ್ಲ ಹೇಳುವಂತ ಮಂತ್ರ. ಪ್ರಯಾಣದಲ್ಲಿ ಹೇಳುವಂತ ಮಂತ್ರ. ಒಬ್ಬ ಮನುಷ್ಯ 3000 ಅಂತ ಹೇಳ್ತೇವೆ ದಿನಕ್ಕೆ. ಆಗದೆ ಹೋಯ್ತಾ 16 ಸಲ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 7 ಸರ್ತಿ ಕಂ ಕಪಿಲಾಯ ನಮಃ ಅಂತ ಏನು ಸ್ಮರಣೆ ಮಾಡಿ ಹೇಳ್ಬೇಕು ಪರಮಾತ್ಮನ. ಎದ್ದ ತಕ್ಷಣ ಕೈ ತಿಕ್ಕೊಂಡು ಕಾಗ್ರ ವಸತಿ ಎಲ್ಲರೂ ಹೇಳ್ತಾರೆ. ಅದು ಮಾತ್ರ ಹೇಳ್ತಾರೆ. ಭೂಮಿದೇವಿಗೆ ನಮಸ್ಕಾರ ಮಾಡ್ಬೇಕು. ಎಷ್ಟೆಲ್ಲ ಕೆಟ್ಟ ಕಾರ್ಯಗಳು ಮಾಡಿದ್ರು ಸಹನೆ ಗುಣ ತಗೊಂತ ಆ ಸಹನೆ ಗುಣ ನಮ್ಮಲ್ಲಿ ಬರಲಿ ಅನ್ನೋದಕ್ಕೆ ಹೇಳ್ತಾರೆ. ಕಂ ಕಪಿಲಾಯ ನಮಃ ಅಂತ 7 ಸರ್ತಿ ಹೇಳಿದ್ರೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಟ್ರಬಲ್ ಅನ್ನೋಂಥ ವಿಷಯಗಳು ಯಾರಿಗೂ ಇರೋದಿಲ್ಲ. ಏನು ಕಷ್ಟ, ಅದಕ್ಕೆ ದುರ್ಗ ಬೇಕು, ದುಡ್ಡು ಬೇಕು. ಅದಕ್ಕೆ ಕಂ ಕಪಿಲಾಯ ನಮಃ ಕಂ ಕಪಿಲಾಯ ನಮಃ ಕಂ ಕಪಿಲ 7 ಸರ್ತಿ ಹೇಳಿಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ 16 ಸಲ ಹೇಳಬೇಕು. ಹೇಳಿಬಿಟ್ಟು ನಿಮ್ಗೆ ಬರುವಂತಹ ಶ್ಲೋಕಗಳು ಏನ್ ಬರ್ತದೋ ದೇವ್ರ ಒಂದು ಸ್ವಲ್ಪ ಇರುತ್ತೆ. ಮೊದಲು ಹಾಗೆ ಮಾಡಿ ಕೊನೆಗೆ ಆಮೇಲೆ ಒಂದು ಕ್ರಮ ಬರ್ತದೆ. ನಾನೇನೋ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ನಮ್ಮ ಮನೆ ಗೃಹ ಪ್ರವೇಶದ ಮುಹೂರ್ತಕ್ಕೆ ಆ ತರ ಪುಸ್ತಕ ಮಾಡಿಕೊಡ್ಬೇಕು ಅಂತ. ನೀವು ಯಾರಾದ್ರೂ ಬೇಕಾದ್ರೆ ಮಸೂದ್ರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ. ಅದೇ ಕ್ರಮರಾಜ್ ನೀವೇನ್ ಹೇಳಿದ್ರ ನಾನು ದಂಡೋಕ್ತವಾಗಿ ಗಣಪತಿಯಿಂದ ಹಿಡಿದು ನಾರಾಯಣ ತನಕ ದೇವ್ರದು ಯತಿಗಳಲ್ಲಿ ಕಕ್ಷೆ, ದಾಸರಲ್ಲಿ ಕಕ್ಷೆ, ಆ ತರ ಒಂದು ಮಾಡ್ಬೋದು. ಅಂದ್ರೆ ಯಾರಿಗಿರುತ್ತೆ ಪುರುಷತ್ ಹೇಳಿ ಎಲ್ಲಾರು 6 ಗಂಟೆ ಹೋಗುವಂತ ಆಫೀಸ್ ಇದ್ರೆ ಮಾತ್ರ ಯಾವ ನಾ ಹೇಳಿದಂಗೆ ನಡ್ಕೊಳಕ್ ಆಗಲ್ಲ. ಆದ್ರೆ ಹರೇ ಕೃಷ್ಣ ಮನಸ್ಸು ಹೇಳ್ಬೋದು. ಅಥವಾ ಶ್ರೀರಾಮ್ ಜೈರಾಮ್ ಕೂತಲ್ಲಿ ನಿಂತಲ್ಲಿ
ಅಚ್ಯುತಾಯಮ ಅನಂತಾಯಮ ಗೋವಿಂದನಮ ಈ ಮೂರನೇ ಹೆಸರಂತೂ ಸರ್ವಶ್ರೇಷ್ಠ. ಯಾವುದೇ ಜ್ವರ ಆಗಲಿ ತಾಪತ್ರಾಗಲಿ ರೋಗ ರುಜಿನಾದಿಗಳು ಕಾಟ ಇರೋದಿಲ್ಲ ಅಂತ ಅಚ್ಯುತ ಅನಂತ ಗೋವಿಂದ. ಅಚ್ಯುತಾಯಮ ಅನಂತಾಯಮ ಗೋವಿಂದ. ಕೂತಲ್ಲಿ ನಿಂತಲ್ಲಿ ಎಡವಿದ್ರೆ ಬಿದ್ದರೆ ಊಟ ಮಾಡಿದ್ರೆ ಕುಡಿದ್ರೆ ತೇಗಿದ್ರೆ ಮಲ್ಕೊಳ್ಳುವಾಗ ಒಂದು ಕೇಶವ ನಾಮ ಹೇಳೋಕ್ಕೇನು ಕಷ್ಟ. ಹಾಸಿಗೆ ಮೇಲೆ ಕೂತ್ಕೊಂಡು ಹೇಳುವಂಥ ನಾಮಗಳು. ವಿಜಯ ಕವಚ ಬೆಳಿಗ್ಗೆ ಹೇಳ್ಕೊಂಡಿರ್ತೀರಿ, ಕೇಶವ ನಾಮ ರಾತ್ರಿ ಮಲ್ಕೊಳ್ಳಾಗ ಹೇಳಿ ಮಲ್ಕೊಳ್ಳಿ ಸಾಕು. ಅಥವಾ ಹರಿಕಥಾಂಸದಲ್ಲಿ 26 ಮತ್ತು 27 2 ಅಧ್ಯಾಯಗಳಿವೆ. ಬರೀ ಒಂದು 7 ಶ್ಲೋಕ ಒಂದು 5 ಶ್ಲೋಕ ಒಂದು 2 ನಿಮಿಷದಲ್ಲಿ ಮುಗಿತದೆ, 2.5 ನಿಮಿಷದಲ್ಲಿ ಅಂಥದ್ದನ್ನು ಹೇಳ್ಕೊಂಡು ಮಲ್ಕೋದು. ಹೆಂಗಸರಿಗಂತೂ ಹರಿಕಥಾಂಸಾರದಷ್ಟು ಶ್ರೇಷ್ಠ ಮತ್ತೊಂದು ಇಲ್ಲ ಅಂತಲೇ ಹೇಳ್ಬೋದು. ಅಪರೋಕ್ಷ ಜ್ಞಾನಗಳ ಕೃತಿಗಳು ನಿಜ. ಯಾಕಂದ್ರೆ ಕ್ಯಾಸೆಟ್ ಹಾಕೊಂಡು ಮನೇಲಿ ಕೇಳ್ತೀವಿ, ಕೇಳಿದಾಗ ಅದರಿಂದ ಎಷ್ಟು ಪುಣ್ಯ ಬರುತ್ತೆ. ಕ್ಯಾಸೆಟ್ನಲ್ಲಿ ಇತರೆ ಹಾಡು ಕೇಳೋದಕ್ಕಿಂತ ಆ ಹಾಡು ಕೇಳಿದ್ರೆ ಮನೆಯಲ್ಲಿ ಪರಮಾತ್ಮ ನಡೆದಾಡ್ತಾನೆ. ಎಷ್ಟು ಜನ್ಮದ ಪುಣ್ಯ ಬಂದೋದಾಗಿತ್ತು. ಬಂದ ಮಾನಸಕ್ಕೆ ಶ್ರೀಹರಿ ಆ ಕೃತಿ ನೋಡಿ ಕಣ್ಣಲ್ಲಿ ನೀರು ಬರುತ್ತೆ. ಆ ಕೃತಿ ಕೊನೆ ನೋಡಿ ಕೇಳ್ಬೇಕಾದ್ರೆ ಅಷ್ಟೊಂದು ಅಪರೋಕ್ಷ ನಮಗೋಸ್ಕರ ಮಾಡಿಕೊಟ್ಟಂಥದ್ದು. ಅದನ್ನ ನಾವು ಮುಂದುವರಿಸ್ಕೊಂಡು ಹೋದ್ರೆ ಅವ್ರು ಪ್ರೀತರಾಗ್ತಾರೆ. ಅಂತರ್ಯಾಮಿ ಇಲ್ಲ, ಮುಖ್ಯ ಪ್ರಾಣ ಅಂತರ್ಯಾಮಿ ನಾರಾಯಣ ಪ್ರೀತನಾಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಖಂಡಿತ ದೇವರು ಮಾಡ್ತೀವಿ. ಈ ಕಲಿಯುಗದಲ್ಲಿ ಇನ್ನೂ ಸುಲಭ. ಎಷ್ಟು ವಿರುದ್ಧ ಅಂದ್ರೆ ಕಲಿಯುಗ. ಕೃತಯುಗದಲ್ಲಿ ಸತ್ಯಯುಗದಲ್ಲಿ ಪಾಪ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಂದ್ರೆ ಸಾಕಂತೆ. ಪಾಪದ ಲಿಸ್ಟ್ನಲ್ಲಿ ನಮ್ದೊಂದು ನಂಬರ್ ಏರ್ತು. ಪುಣ್ಯ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ರೆ ಪುಣ್ಯ ಬರ್ತಿರ್ಲಿಲ್ಲ ಅವಾಗ. ಪುಣ್ಯ ಕಾರ್ಯ ಆಚರಿಸಿದ ಮೇಲೆ ಎಷ್ಟೋ ದಿನ ಮನಸ್ಸಿಗೆ ಪರಮಾತ್ಮನ ಮನಸ್ಸು ಯಾವಾಗ ಬಂದ್ರೆ ಅವಾಗ ಕೊಡ್ತಾ ಇದ್ದ ಪುಣ್ಯವನ್ನು. ಅದಕ್ಕೆ ವಿರುದ್ಧವಾಗಿ ಕಲಿಯುಗ ಅಂತ ಹೇಳ್ತಾರೆ. ಯಾರಿಗಾದ್ರೂ ನೀವು ಒಳ್ಳೇದು ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಬಂದ್ರೆ ಸಾಕು, ಪುಣ್ಯದ ಲಿಸ್ಟ್ನಲ್ಲಿ ನಂದೊಂದು ನಂಬರ್ ಇರ್ತದೆ. ಅದಕ್ಕೆ ವಿರುದ್ಧ ಪಾಪ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಂದ್ರೆ ಪಾಪ ಎಲ್ಲ ನಾನು ಪಾಪ ಮಾಡಿದ ಮೇಲೆ ಇನ್ನೂ ಚಾನ್ಸ್ ಕೊಡ್ತಾನೆ. 1 ತಿಂಗಳು 3 ತಿಂಗಳು 1 ವರ್ಷ 2 ವರ್ಷ 3 ವರ್ಷ ಅಂದ್ರೆ ಅಷ್ಟರಲ್ಲಾದ್ರೂ ಈ ಪ್ರಾಣಿ ಸುಧಾರಿಸ್ಕೊಂಡು ಚೇತರಿಸ್ಕೊಳ್ತಾನೆ. ಒಳ್ಳೆ ಅದು ಹಿಡಿತದಾಗ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಕೊಟ್ಟ ಏನು ಮಾಡ್ತಾನೆ ಅಂತ ಅಷ್ಟು ಚಾನ್ಸ್ ಕೊಡ್ತಾನೆ ಕಲಿಯುಗದಲ್ಲಿ. ವಿಚಾರ ಮಾಡಿ ಎಷ್ಟು ವಿಚಿತ್ರ. ಕಲಿಯುಗಕ್ಕೆ ವಿರುದ್ಧ ಕಾಲ ಇದು. ಅಷ್ಟೇ ಪುಣ್ಯ ಮಾಡಿ. ಒಂದು ಸರ್ತಿ ರಾಮ ಅಂದ್ರೆ 10 ಪಾಪ ಬೆಳೀತಾರೆ. ರಾ ಅಂದ್ರೆ ಒಳಗಿದ್ದ ಪಾಪ ಹೋಗ್ತಾರೆ. ಮ ಅಂದ್ರೆ ಮೋ ಅನ್ನೋವಾಗ ತುಟಿ ಮುಚ್ತೇವೆ. ಹೊರಗಿಂದ ಪಾಪ ಒಳಗೆ ಬರೋದು ಹಾಗೆ ಕಾಯ್ಕೊಂಡು ಎಲ್ಲರೂ ಕಾಶಿಯಲ್ಲಿ ಪ್ರಾಣ ಬಿಡೋದು ಯಾಕೆ? ಕೊನೆಯ ಕಾಲದಲ್ಲಿ ರುದ್ರದೇವರು ಕಿವಿಯಲ್ಲಿ ರಾಮನಾಮ ಹೇಳ್ತಾರೆ. ಅದಕ್ಕೋಸ್ಕರ ಕಾಶಿಯಲ್ಲಿ ಪ್ರಾಣ ಬಿಡಬೇಕು ಅಂತ ಅಷ್ಟೇ. ರಾಮನಾಮ ಉಚ್ಚಾರ ಮಾಡೋದೇ ರುದ್ರದೇವರು ಅಲ್ಲಿ ಇದ್ದುಕೊಂಡು. ಆ ಉದ್ದೇಶವಿನ ಮತ್ತೊಂದು ಏನೂ ಇಲ್ಲ. ರಾಮಸ್ಮರಣೆ ಮಾಡೋದಕ್ಕೆ ಏನು ಟ್ಯಾಕ್ಸ್ ಬೀಳೋದಿಲ್ಲ ನಮಗೆ. ಅದಕ್ಕಂತ ಯಾರೂ ದುಡ್ಡು ಕೇಳೋದಿಲ್ಲ. ಅದೇ ಬೆಳಗ್ಗೆ ಅಥವಾ ಹಾಲು ಒಂದು ಪ್ಯಾಕೆಟ್ ತಂದು ಕೊಟ್ಟ ಗೋಪಾಲಕೃಷ್ಣ ಸ್ಮರಣೆ ಮಾಡಿ ಕೃಷ್ಣನ್. ಈಗಂತೂ ಕಳೆಯೋದಿಲ್ಲ ಇಲ್ಲ. ಆ ಕಡೆ ಹೋಗ್ಬಿಟ್ಟು ಹಾಲಿನ ಪ್ಯಾಕೆಟ್ ತರೋಕೆ ಯಜಮಾನ್ ಕಳಿಸ್ತಿದ್ರೆ ಗೋಪಾಲಕೃಷ್ಣ ಅಂತ ಕಳಿಸಿ ಅವ್ರನ್ನ ಹೋಗ್ತಾವ. ಅದೇ ಅದು ಒಂದೊಂದು ಕಾಲದಲ್ಲಿ ನಿತ್ಯ ಸ್ಮರಣ ವಿಧಿ ಅಂತ ಒಂದಿದೆ. ಬೇಕಾದ್ರೆ ಅದನ್ನು ನಾನು ಪ್ರಿಂಟ್ ಮಾಡ್ತೀನಿ, ಅದರಲ್ಲಿ ಕೊಡ್ತೀನಿ ಬೇಕಾದ್ರೆ ಪುಸ್ತಕ. ಆಮೇಲೆ ಅದ್ರ ತಕ್ಕಂಗೆ ಎಷ್ಟೊಂದು 1/4 ಗಂಟೆಗೆ ಮುಗಿಯೋದು ಮಾಡಿಕೊಡ್ತೀನಿ. ಮಿಕ್ಕದ್ದನ್ನು 3 ಹೊತ್ತು ಸೇರಿಸಿ ಬರಿತೇನೆ. ಅದನ್ನು ಪುಸ್ತಕನ ಮಾಡಿಸ್ತೇನೆ, 3 ಹೊತ್ತು ಸೇರಿಸಿ ಮಾಡಿಸ್ತೇನೆ. ಅದ್ರಲ್ಲಿ ನಿಮ್ಗೆ ಎಷ್ಟು ಅನುಕೂಲ ಆಗಿದ್ರು ಅಷ್ಟು ಇದನ್ನು ಮಾಡಿ. ಮಿಕ್ಕಂಥದ್ದು ಗಜೇಂದ್ರ ಮೋಕ್ಷ ಕೆಲವೊಂದನ್ನು ಈ ಕ್ಯಾಸೆಟ್ ಕೇಳ್ತಾ ಬರುತ್ತೆ. ಲಕ್ಷ್ಮೀ ಶೋಭಾನ ನಿತ್ಯ ಹೇಳ್ತಿರೋ ಬಿಡ್ತಿರೋ ಪ್ರತಿ ಶುಕ್ರವಾರ 1 ಗಂಟೆ. ಈ ಗುಪ್ತಗಾಮಿನಿ ನೋಡೋರು ಬದಲಾಗಿ ಒಂದು ಅರ್ಧ ನೋಡೋದಿದ್ರೆ ಈ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ನನ್ನವಳು ಹೊಡ್ಕೊಂತ ಇರ್ತಾನ ಅವನು. ಒಂದು ಅರ್ಧ ಗಂಟೆ ಲಕ್ಷ್ಮೀ ಶೋಭಾನ ಮುಗಿಸ್ಕೊಂಡ್ಬಿಟ್ಟು ಬೇಕಾದ್ರೆ ನಿಮ್ಮ ಇಡಿಯಟ್ ಬಾಕ್ಸ್ ಬೇಡ. ನಾನು ಅದಕ್ಕೂ ಶಾಸ್ತ್ರ ಒಪ್ಪುತ್ತೆ. ಕ್ರಿಕೆಟ್ ನೋಡಿದ್ರು ದೋಷ ಇಲ್ಲ ಅಂದ್ರೆ ಸಾತ್ವಿಕ ರಾಜಸ ತಾಮಸ 3 ಸ್ಟಂಪ್ ಜ್ಞಾನ ಭಕ್ತಿ ವೈರಾಗ್ಯ ಯಾವ್ದು ಕೆಳವಟ್ಟಾದ್ರೂ ಕ್ಲೀನ್ ಬೋಲ್ಡ್ ಅಷ್ಟು ತಿಳ್ಕೊಂಡು ಕ್ರಿಕೆಟ್ ನೋಡಿ ನೋಡುವಾಗಲೇ ಎಚ್ಚರ ಇರಲಿ ಅಂತ. ಪರಮಾತ್ಮನ ಎಚ್ಚರ ಸರ್ವಕಾಲಕ್ಕಿದ್ರೆ ಕ್ರಿಕೆಟ್ ನೋಡಿದ್ರು ದೋಷ ಇಲ್ಲ. ಟಿವಿ ನೋಡಿದ್ರು ಯಾಕಂದ್ರೆ ಆ ಕಾಲದಲ್ಲಿ ಇರ್ಲಿಲ್ಲ ನೋಡಿ. ರಿನ್ ಸೋಪು ಇರ್ಲಿಲ್ಲ ಗುರುದಾಸರ ಕಾಲದಲ್ಲಿ. ಎಲ್ಲ ಟೂತ್ ಬ್ರಷ್ ಇರ್ಲಿಲ್ಲ, ಪೇಸ್ಟ್ ಇರ್ಲಿಲ್ಲ. ಹೋಗ್ತೇನೆ ನಾನು. ಈಗ ಗ್ಯಾಸ್ ಇರ್ಲಿಲ್ಲ. ಈಗಿದೆ ಎಲ್ಲವೂ ನಮ್ಮ ಸೌಕರ್ಯ ಅಳವಡಿಸ್ಕೊಂಡಾಗ ಅದೇ ರೀತಿ ಪರಮಾತ್ಮ ನಾಮಸ್ಮರಣೆ ಅವ್ರು ಹೇಳಿದ ಪ್ರಕಾರದಲ್ಲಿ ಅಳವಡಿಸ್ಕೊಂಡ್ರೆ ಯಾವುದು ದೋಷ ಇಲ್ಲ ನಮಗೆ ನಿಜವಾದ ನೋಡಿದ್ರೆ. ಇನ್ನೂ ಪುಣ್ಯನೇ ಜಾಸ್ತಿ ಆಗುತ್ತೆ ವಿನಃ ಕಲಿಯುಗದಲ್ಲಿ ಪಾಪ ಜಾಸ್ತಿ ಬರೋದಿಲ್ಲ. ಅದು ನಮ್ಗೆ ಅಷ್ಟಕ್ಕೂ ಬಿಡೋದಿಲ್ಲ. ಅದು 3x3 ಇಷ್ಟು ಜಾಗ ಕೊಡ್ತೀವಿ. ಅದಕ್ಕೇನಂದ್ರೆ ಧೂಪ ದೀಪ ನೈವೇದ್ಯ 3 ಕಡಿಮೆ. ಅದಕ್ಕೆ ಟಿವಿಗೆ ಎಷ್ಟು ಭಕ್ತಿಯಿಂದ ಕೂತ್ಕೋತೇವೆ. 6 ಗಂಟೆ ಟಿವಿ ಓಪನ್ ಆದ್ರೆ ಕ್ರೈಮ್ ಸ್ಟೋರಿ ಕ್ರೈಮ್ ಸ್ಟೈಲ್ ಇಲ್ಲಿವರೆಗೂ ನಡೀತಾ ಇರುತ್ತೆ. ಹೌದಾ? ತತ್ವವಾದ ಎಲ್ಲ ಟಿವಿ ವಿರುದ್ಧ ತತ್ವ ವಿರುದ್ಧ. ಟಿವಿ ಅಂದ್ರೆ ತತ್ವವಾದ ಅಲ್ಲ, ವಿರುದ್ಧ. ಅದೇ ತೋರಿಸ್ತದೆ.
ಆದ್ರೆ ಅದರಿಂದ ಎಷ್ಟು ಸದುಪಯೋಗ ಇದೆ ಅಷ್ಟು ಮಾಡಬೇಕು. ಅಲ್ಲ, ಕುಂಕುಮ ಭಾಗ್ಯ ಶುರು ಆಗುತ್ತೆ, ಎಂಡ ಕ್ರೈಮ್ ಸ್ಟೋರ್ ಅದನ್ನ ನೋಡ್ಕೋಬಹುದು. ಅನ್ನಪೂರ್ಣೇಶ್ವರಿ ಅನ್ಕೊಳ್ಳಿ, ಮಂತ್ರಾಲಯದಿಂದ ಅನ್ಕೊಳ್ಳಿ, ಏನೇನು ಲೈವ್ ಟೈಪ್ ಕೂತಲ್ಲೇ ನೋಡ್ತೇವೆ, ಕೃಷ್ಣನ ದರ್ಶನ ಮಾಡ್ತೇವೆ. ಅದು ಭಾಗ್ಯ. ಅಂಥದಕ್ಕೆ ಹೆಚ್ಚು ಉಪಯೋಗಿಸ್ಕೋವಿ. ನಾ ಹೇಳಿದ್ನಲ್ಲ ಗುಪ್ತಗಾಮಿನಿ ಅಂತ ಕೂತ್ರೆ ಬರೀ ದ್ವೇಷದ ಸೀರಿಯಲ್ಗಳೇ. ಬೇಕಾದ್ರೆ ವಿಚಾರ ಮಾಡಿ ನೋಡಿ, ಪ್ರತಿಯೊಂದು ಸೀರಿಯಲ್ ಅಲ್ಲೂ ಅವಳು ದ್ವೇಷ ಅವಳು ಓಡೋದು, ಅದನ್ನ ಆ ಚರಿತ್ರೆ ತಗೊಂಡು ನಮ್ಗೇನ್ ಮಾಡ್ಬೇಕು? ಅದಕ್ಕೆ ತೋರಿಸ್ತದೆ ವಿನಃ ಇದು ಅಲ್ಲ. ಅದು ಎಷ್ಟು ಕರೆಕ್ಟ್ ಆ ಸ್ಟೇಜ್ ನಿಲ್ಲಿಸ್ತಾರೆ ಅವರು. ಮಕ್ಕಳಿಗೆ ಸೀರಿಯಲ್ ಟೈಟಲ್ ಸಾಂಗ್ ಎಲ್ಲ ಬರ್ತಾವೆ. ಈಗ ಮ್ಯೂಸಿಕ್ ಬಂದ್ರೆ ಸಾಕು, ಇಂಥದೇ ಸೀರಿಯಲ್ ಮಕ್ಕಳು ಹೇಳ್ತಾರೆ, ಅಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾರೆ. ಪಾಠ ಕೇಳ್ರಿ, ಪಾಠದಲ್ಲಿ ಒಂದು ನೆನಪು ಆ ತರ ಆಗ್ತದೆ. ಕಲಿ ಆವೇಶ ರೀ, ಅದೇ ಕಲಿಯಲ್ಲಿ ಅಂದ್ರೆ ಪೂರ್ಣ ಟಿವಿಯಲ್ಲಿ ಇರ್ತಾನೆ. ಆದ್ರೆ ಅದನ್ನೇ ನಾವು ಸದುಪಯೋಗ ಪಡಿಸ್ಕೊಂಡ್ರೆ ಲಿಮಿಟೆಡ್. ನಾನು ನೋಡಬಾರ್ದು ಅಂತ ಸರ್ವಥ ತಪ್ಪು ಅಂತಿಲ್ಲ, ನೋಡ್ಬೇಕು. ಒಂದೋ ಎರಡೋ ಸೀರಿಯಲ್, ಎಲ್ಲ ಸೀರಿಯಲ್ ಮಧ್ಯಾಹ್ನ ಬದುಕಿನಿಂದಾನೇ ಶುರು ಆದ್ರೆ ಒಂದೊಂದು ಶುರು ಆದ್ರೆ ಅವು ಹಾಕಿ ಕೊಡಿಸ್ಬಿಡ್ತವೆ ನಮ್ಮನ್ನ. ಮಾರ್ಕೆಟ್ ಹೋದ್ರೆ ಅವ್ನು ಏನ್ ಎಷ್ಟು ದುಡ್ಡು ತಗೊಂಡು ಸೀರಿಯಲ್ ಹೋಗುತ್ತೆ. ಪಾಯಸ ಆದ್ರೆ ಕೇಶವಾದಿ ದಾಮೋದರ ಪರ್ಯಂತ, ಕೃಷ್ಣ ಪಕ್ಷ ಆದ್ರೆ ಸಂಕರ್ಷಣದಿಂದ ಶ್ರೀಕೃಷ್ಣ ಪರ್ಯಂತ ಔಷಧಿಗಳನ್ನ ಹಾಕಿಬಿಟ್ಟು ಆಗುತ್ತೆ. ನಾವು ಎಲ್ಲಿ ನೋಡಿದ್ರು ನಮ್ಮ ಶಾಸ್ತ್ರ ಹೇಳೋದು ಪರಮಾತ್ಮನ ಸ್ಮರಣೆ. ಕಲಿಯುಗದಲ್ಲಿ ಇರೋದೇ ಅದು ಒಂದು, ಅದನ್ನ ಬರೋದಕ್ಕೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಶಾಸ್ತ್ರ ಬರ್ದಿದ್ದಾರೆ. ಇಷ್ಟೆಲ್ಲ ಬರೀ ಹೇಳಿದ್ರಲ್ಲ, ಅದು ಯಾರಿಗೂ ಮಾಡಕ್ ಸಾಧ್ಯ ಇಲ್ಲ. ವಾಯುದೇವ್ರನ್ನ ಬರ್ಬಿಟ್ರೆ ಮತ್ತೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವುಗಳನ್ನ, ಈ ಧರ್ಮಗಳನ್ನ. ಅದು ಕಿಂಚಿತ್ತು ನಾವು ಮಾಡಿದ್ರೆ ಅಂತರ್ಯಾಮ ರಾಮದೇವ್ರ ಪ್ರೀತನಾಗ್ತಾನೆ. ಹನುಮಂತ ದೇವರು ಅಂತರ್ಯಾಮ ರಾಮದೇವರು ಸರ್ವಥಾ ನಮಗೆ ಒಂದು ಪೈಸೆ ಬಾಕಿ ಇಟ್ಕೊಳ್ಳೋದಿಲ್ಲ. ₹1 ಸೇವೆ ಮಾಡಿದ್ರೆ 100 ರೂಪಾಯಿ 1000 ರೂಪಾಯಿದಷ್ಟು ಪುಣ್ಯ ನಾವು ಬದಲಿಸ್ಕೊಟ್ಟಿರ್ತಾನೆ. ಅದು ಮಾತ್ರ ಸತ್ಯ. ಒಂದು ಸಂಹಿತ ಸಮ ಪರಮಾತ್ಮ ಯಾರ್ದು ಬಾಕಿ ಇಟ್ಕೊಂಡಿಲ್ಲ. ದ್ರೌಪದಿ ದೇವಿಯರು ಬೆರಳು ಕಟ್ಟಾದಾಗ ಒಂಚೂರು ಸೆರಗು ಕಟ್ ಮಾಡಿ ಕಟ್ಟಿದ್ರು. ಅಕ್ಷಯಂ ಅಕ್ಷಯಂ ಅಕ್ಷಮ ಅಂತ 3 ಸರ್ತಿ ಅಂದ್ಬಿಟ್ಟ. ವಸ್ತ್ರ ಮಾನ ಸಂರಕ್ಷಣೆ ಪ್ರಸಂಗದಲ್ಲಿ ಆ ವಸ್ತ್ರ ಅಕ್ಷಯಂವರ ಯಾಕಾಯ್ತು ಅಂದ್ರೆ ಅದಕ್ಕೋಸ್ಕರ ಹೇಳ್ತಾರೆ, ಯಾವಾಗೋ ಕೊಟ್ಟಿದ್ದು. ಗಜೇಂದ್ರ ಮೋಕ್ಷ, ಕರಿಯ ಮರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ ಅಂತ ಹೇಳಿದ್ರು. ಲಕ್ಷ್ಮೀದೇವಿಗೂ ಹೇಳಿಲ್ಲ ಅಂತ, 1 ನಿಮಿಷ ತಾಳು ಅಂತ ಹೇಳಿದ ಬಂದ. ಯಾಕೆ ಏನು ಅಷ್ಟೊಂದು ಭಕ್ತ ಪರಾಧೀನ ಪರಮಾತ್ಮ. ಅದಕ್ಕೆ ನಾವು ಮಾಡಿದ್ದ ಸೇವೆ ಕಿಂಚಿತ್ ಇಟ್ಕೊಳ್ಳೋಲ್ಲ, ಬಾಕಿ ಕೊಡ್ತಾನೆ. ಆದ್ರೆ ಆ ವಿಶ್ವಾಸ ಧಾರಣೆ ನಮ್ಮಲ್ಲಿ ಬೇಕು. ನಾವ್ ಏನ್ ಮಾಡ್ತೇವೆ, ಕೊನೆಗೆ ಏನೋ ಸೇವೆ ಮಾಡಿ ಎಲ್ಲ ಮಾಡಿ ಕೇಳ್ಬಿಡ್ತೇವೆ ಬಾಯಿಂದ, ಇಂಥದ್ದು ಕೊಡುವಂತ. ಎಷ್ಟು ಕೇಳ್ತಾರೆ ಅಷ್ಟೇ ಕೊಡ್ತಾನೆ. ಕೇಳದೆ ಇದ್ರೆ 10 ಪಟ್ಟು ಕೊಡ್ತಾನೆ. ಒಬ್ಬ ಯಶೋಧ, ಒಬ್ಬ ದೇವಕಿ ದೇವಿ, ಇಬ್ಬರದೇ ಉದಾಹರಣೆ ಕೊಡ್ತದೆ ಶಾಸ್ತ್ರ ಭಾಗವತದಲ್ಲಿ. ಇಬ್ರು ಕೇಳ್ಕೊಂಡ್ರು, ದೇವಕಿ ದೇವಿ ಪರಮಾತ್ಮ ನೀನೇ ನನಗೆ ಮಗ ಆಗ್ಬೇಕು, ತಥಾಸ್ತು ಆದ. ಹುಟ್ಟಿದ ಮಥುರೆಯಲ್ಲಿ. ಯಶೋಧಾದೇವಿ ಬೇಡ್ಕೊಂಡ್ರು, ಕೃಷ್ಣ ನಿನ್ನ ಬಾಲಳಿಯಲ್ಲಿ ನೋಡ್ಬೇಕು, ನಾನು ಇಲ್ಲಿ ಹುಟ್ಟಿದ ಅಲ್ಲಿ ಹಾಡಿದ. ಅವ್ರು ಏನ್ ಬೇಡ್ಕೊಂಡ್ರು ಅಷ್ಟೇ ಸಿಕ್ತು. ಏನನ್ನೂ ಬೇಡದಂತೆ ಮಾಡು ಸ್ವಾಮಿ, ನಿನ್ನ ಅನುಗ್ರಹ ಆಗಬೇಕು. ಇಷ್ಟೇ ಕೇಳ್ಕೊಂಡ್ಬಿಟ್ರೆ ಆತ ಕೊಟ್ಟ ಕಾಲಕ್ಕೆ ನಮ್ಗೆ 2 ಕೈ ಸಹ ಸಾಲೋದಿಲ್ಲ ತಗೊಳ್ಳೋದಕ್ಕೆ. ಅದಕ್ಕೆ ದೇವರನ್ನು ಏನೂ ಬೇಡಬಾರ್ದು ನಿಜವಾಗ್ಲು. ಅದನ್ನೇ ಹೇಳ್ತಾರೆ ಪ್ರಹ್ಲಾದರಾಜ. ರಾಯರು ಯಾಕಿಷ್ಟು ಅನಿಷ್ಟ ಪುಣ್ಯ ಕಳ್ಕೊಳ್ಳೋಕೆ ಇದಾಗ್ತಿಲ್ಲ ಅವ್ರಿಗೆ ಅಂದ್ರೆ ಇದೇ ಉದ್ದೇಶ. ಇನ್ನೊಂದು ಯಾವ ಜಾತಿಯನ್ನು ಅವ್ರು ಹೀಯಾಳಿಸೋರಲ್ಲ. ಕುರುಬ, ಒಕ್ಕಲಿಗ, ಲಿಂಗಾಯತಿ, ಮುಸ್ಲಿಮರು ಅಂತ ಯಾವ್ದು ಬದ್ದಿದ್ದಲ್ಲ. ರಾಯರು ಯಾಕಿಷ್ಟು ಫೇಮಸ್ ಅಂದ್ರೆ ಅದು ವಿಚಾರ ಮಾಡ್ಬೇಕು. ನಾವು ಮಡಿ 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 ಅನ್ನೋದ್ರಲ್ಲಿ ಎಲ್ಲರೂ ದೂರ, ಮನೆಯವ್ರನ್ನೇ ದೂರ ಮಾಡ್ಕೊಂತೇವೆ. ಹೌದಾ? ಇತ್ರೆಯವ್ರನ್ನ ಬಿಡಿ, ಹೊರಗಿನವ್ರನ್ನ ಮನೆಯವ್ರನ್ನೇ ದೂರ ಮಾಡ್ಕೊಂತೇವೆ. ಯಾರು ನಮ್ಮ ಹತ್ರ ಬರಬಾರ್ದು. ಬೆಂಕಿ ಬೇಡಪ್ಪ, ಸೈಲೆಂಟ್ ಜೋನ್, ಅದು ಬೇಡ ಬೇಡ, ಅದು ಹತ್ರ ಹೋಗೋದು ಬೇಡ ಅಂತ ಹೀಗೆ ದೂರ ಮಾಡ್ಕೊಂತೇವೆ. ಸರ್ವಥಾ ತಪ್ಪು. ಮಡಿ ಇದೆ, ಎಷ್ಟು ಬೇಕಷ್ಟು ನಮ್ಮ ಮಾಡ್ಬೋದು. ಮನೆಯವ್ರನ್ನ ದೂರ ಮಾಡ್ಕೊಂಡು ಇನ್ನೊಬ್ಬರಿಗೆ ಹಿಂಸೆ ಕೊಡುವಂತ ಮಡಿ ಯಾವ ದೇವ್ರು ಮೆಚ್ಚೋದಿಲ್ಲ. ಒದ್ದೆ ಯಾಕೆ ಬೇಕು? ಒದ್ದೆ ಒದ್ದಾಡೋ 80 ವರ್ಷ ಬದುಕೋ ಮನುಷ್ಯ 60ಕ್ಕೆ ಔಟ್. ನ್ಯೂಮೋನಿಯಾ ಅಲ್ಲ ರೀ, ಎಷ್ಟು ಬಂದಾಗತ್ತೆ ಹೇಳಿ ಬರ್ತದೆ. ಮಲಮೂತ್ರ ನಿರ್ಬಂಧ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಬಾರ್ದು. ಒದ್ದೆ ಮಾಡೋದ್ರಿಂದ ಹೆಚ್ಚು ತೊಂದರೆ ಆಗ್ತದೆ. ಈ ಕಾಫಿ ಟೀ ಕುಡಿಯೋದ್ರಿಂದನೂ ಅದ್ರ ಬಾಧೆ ತೊಂದರೆ ಜಾಸ್ತಿ ಆಗ್ತದೆ. ಅಷ್ಟು ಹಿಂಸೆ ನಮಗೆ ಇಲ್ಲ. 1 ಗಂಟೆ ಒಳಗೆ ಪೂಜೆ ಮುಗಿಸ್ಬಿಡೋದು, ಎಷ್ಟಾಯ್ತು ಅಷ್ಟಿಲ್ಲ, ಅಷ್ಟೇ ಆದಷ್ಟು ಹೀಗಾಗ್ತದೆ. ಒದ್ದೆ ನಿಜವಾಗ ನೋಡಿದ್ರೆ ತಾಮಸ ಅದು ಮಡಿ. ಬರ್ದಿದೆ ಅಂದ್ರೆ ಕೆಲವೊಬ್ರು ಅಡ್ಡಪಂಡಿತರು ಸೇರಿಸಿದ್ದಿರುತ್ತೆ, ಕೆಲವೊಂದು ಅಂತವ್ರು ಇವ್ರು ಇದ್ದಾರೆ ನೋಡಿ, ಅವರು ಇದ್ದರು.
ಉತ್ತರಾದ ಸ್ವಾಮಿ ಇಲ್ಲಿ ಚಾತುರ್ಮಾಸಕ್ಕೆ ಕೂತಾಗ ಸುಮ್ಮನೆ ಒದ್ದೆ ಮಡಿದ್ ಮಾಡ್ಕೊಳ್ಳಿ, ಧಾವಳಿ ಮಾಡ್ಕೊಳ್ಳಿ 2, ಒಂದು ಧಾವಳಿ ಪೂಜೆಗೆ, ಒಂದು ಧಾವಳಿ ಬೇಕಾದ ಪ್ರತ್ಯೇಕ ಊಟಕ್ಕೆ ಧಾವಳಿ ಉಟ್ಕೊಂಡು ಪೂಜೆ ಮಾಡಿ ಅಂತ ಸರ್ವಥಾ ತಪ್ಪಲ್ಲ ಅಂತ ಹೇಳಿದ್ದಾರೆ. ರೇಷ್ಮೆ ಮಡಿ ಆದ್ರೆ ಅದು ರೇಷ್ಮೆ ಮಡಿ ಊಟಕ್ಕೆ ಮಾತ್ರ ಇಟ್ಕೋಬಹುದು. ಇವತ್ತು ಮಾಡಿದ ಮಡಿ ಮತ್ತೆ ರೇಷ್ಮೆ ಉಟ್ಕೊಂಡು ನಾಳೆ ಮಾಡ್ತೀನಿ ಅನ್ನೋ ಹಾಗೆ. ಹಾಗಾಗಿ ಏನ್ ಮಾಡ್ತಾರೆ, ನಿನ್ನೆ ಅಂತ ಒಂದು ಕೋಲ್ನಲ್ಲಿ ಒಣ ಹಾಕೊಂಡ್ಬಿಟ್ಟು ಅದನ್ನೇ ಉಟ್ಕೊಂಡು ಮಾಡಿದ್ರೆ ದೇವರು ಸರ್ವಥಾ ನಿಮಗೆ ಶಾಪ ಕೊಡೋದಿಲ್ಲ, ಇನ್ನೂ ಪ್ರೀತನಾಗ್ತಾನೆ. ಯಾಕಂದ್ರೆ ನಮ್ಮ ಬ್ರಾಹ್ಮಣರ ಮನೆ ಮೈಲಿಗೆ ಶಬ್ದನೇ ಬರಬಾರ್ದು. ನಾನು ಹೇಳೋದು ಮೈಲಿಗೆ ಅಂತ ಬಾಯಿಂದ ಬಂತು, ಮೈಲಿಗೆ ಆಯ್ತು. ಇದಕ್ಕೊಂದು ಚಿಕ್ಕ ಉದಾಹರಣೆ ಅಂದ್ರೆ, ಹಿಂದೆ ಒಬ್ರು ಪುಣ್ಯಾತ್ಮರು ಮಹಾ ಅಪರೋಕ್ಷ ಜ್ಞಾನಿಗಳು ಅನ್ಕೊಳ್ಳಿ, ಅವ್ರ ಮನೆಗೆ ಬಂದ್ರು. ಹಸಿಬಿ ಅಂತ ಕೇಳಿರ್ಬೇಕು ನೀವು ಹೆಸರು, ಈ ಗೋಪಾಳ ಬೆಳ್ಕೊಂಡಂತ ಒಂದು ಚೀಲ ಇರುತ್ತೆ ನೋಡಿ, ಅದು ಹಾಕೊಂಡು ಮಧ್ಯಾಹ್ನ ಕರೆಕ್ಟ್ ಊಟ ಟೈಮ್ ಬಂದ್ರು. ಅವಾಗ ಮನೇಲಿ ಆಚಾರ್ಯರು ಪೂಜೆ ಮಾಡ್ತಾ ಕೂತಿದ್ರು. ಅಯ್ಯೋ ದಾಸರು ಬಂದ್ರಂತೆ. ಪೂಜೆ ಆಗಿಂದ ಕ್ಷಣದಲ್ಲಿ ಬಿಟ್ಟು ಬಂದು ಎದ್ದು ಬಂದು ಗಟ್ಟಿಯಾಗಿ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡಿ ಮತ್ತೆ ಹೋಗಿ ಪೂಜೆ ಮುಂದುವರಿಸಿದ್ರು. ಅವ್ರು ನೋಡಿದ್ರೆ ಇವ್ರು ಶರ್ಟ್ ಹಾಕೊಂಡಿದ್ದಾರೆ, ಪಂಚೆ ಉಟ್ಕೊಂಡಿದ್ದಾರೆ, ಮಾಡಿ ಮುಂದುವರಿಸಿದ್ರು ಪೂಜೆ. ಹೆಂಡ್ತಿನ ಅಡಿಗೆ ಮಾಡ್ತಾ ಇದ್ದು, ನೋಡಿ ದಾಸರು ಬಂದಿದ್ದಾರೆ, ಹೋಗಿ ನಮಸ್ಕಾರ ಮಾಡಿ ಹೋಗಿ ಬಂದ್ರು. ಅದ ಹೆಂಡ್ತಿ ಮಾಡುವಾಗ ಒಂದು ಸ್ವಲ್ಪ ಏನೋ ಅವ್ರು ತಿರುಗಿಗಳು ಇದಕ್ಕೆ ಬಡಿತಂತೆ. ಒಂದು ಗಂಡನಿಗೆ ಹೇಳ್ತಾಳೆ, ಪೂಜೆ ಮಾಡುವಾಗ ಸ್ವಲ್ಪ ಮೈಲಿಗಾಯ್ತು, ಮತ್ತೆ ನಾನು ಇನ್ನೊಂದು ಸ್ನಾನ ಮಾಡ್ಕೊಂಡ್ಬಂದು ದಡ್ಡಿ ಹೋಗಿ ಮೊದಲು ಸ್ನಾನ ಮಾಡ್ಕೊಂಬ, ಆಮೇಲೆ ಅಡಿಗೆ ಮುಂದುವರ್ಸ. ಆಮೇಲೆ ಊಟ ತಾಂಬೂಲ ಸೇವನೆ ಮಾಡ್ತಾ ಕೂತಿದ್ರು ಗಂಡ ಹೆಂಡತಿ ಇಬ್ರು. ಅವಾಗಳಿಗೆ ಎಚ್ಚರ ಆಯ್ತು. ನಮ್ಮ ಮನೆಯವರು ಅವ್ರನ್ನ ಕಾಲು ಮುಟ್ಟಿ ಎಲ್ಲ ಮಾಡಿ ಬಂದು ಸುಮ್ಮನೆ ಪೂಜೆ ಮುಂದುವರ್ಸ ಸ್ನಾನ ಮಾಡ್ಲಿಲ್ಲ. ನನ್ನ ಮಾತು ಇನ್ನೊಂದು ಸ್ನಾನ ಮಾಡಿ ಬಂದೇ ಪೂಜೆ ಮುಂದುವರ್ಸಂದ್ರೆ ಯಾಕೆ ಅಂತ ಕೇಳಿಲ್ಲ. ಅವ ನಿನ್ ಬಾಯಿಂದಲೇ ಬರ್ತಾರೆ ಮೈಲಿಗಾಯ್ತು ಅಂತ, ಅದಕ್ಕೋಸ್ಕರ ಮೈಲಿಗೆ ಅಂತ ಬಾಯಿಂದ ಬಂದದ್ದಕ್ಕೆ ಸ್ನಾನ ಮಾಡ್ಕೊಂಡು ಅಪರೋಕ್ಷ ಜ್ಞಾನಿಗಳ ಪಾದ ಮುಟ್ಟಿದ್ರೆ ಇನ್ನೂ ನಾವು ಪಾದ ತೊಳಿಬಿದ್ರೆ ಪವಿತ್ರರಾಗ್ತೇವೆ. ನಾವು ಎಂಥ ಮಹಾನುಭಾವರು, ದೇವರನ್ನ ನಿತ್ಯ ಕಾಣುವಂಥವ್ರು ಸರ್ವಥಾ ಮೈಲಿಗೆ ಅನ್ನಬಾರ್ದು ಅಂತ. ಇನ್ನೂ ಒಂದು ಪ್ರಸಂಗ ಸತ್ಯಧ್ಯಾನ, ಅದಕ್ಕೆ ನಾವು ಮೈಲಿಗೆ ಆಯ್ತು ಅಂತ ಬಾಯಿಂದ ಸರಬಾರ್ದು. ಅಯ್ಯೋ ಮೈಲಿಗೆ ಆಯ್ತು ಸ್ವಾಮಿ, ಅವ್ರಿಗಿಂತ ನಮ್ಮ ಮಡಿ ಕಡಿಮೆ ಅಂತ ಅಷ್ಟೇ ಅನ್ಕೋಬೇಕೆ ವಿನಃ ಅವರು ಒಮ್ಮೆ ಡೈರೆಕ್ಟ್ ಮೋಕ್ಷಕ್ಕೆ ಹೋಗ್ತಿದ್ರೆ ಹೋಗ್ಲಿ, ನಾವು ಬೇಕಾದ್ರೆ ಥ್ರೂ ಪ್ರಾಪರ್ ಚಾನಲ್ ಬ್ರಹ್ಮದೇವ್ರ ಮುಖಾಂತರ ಹೋಗೋಣ, ಅದರಿಂದ ಏನು ದೋಷ ಇಲ್ಲ, ಅಷ್ಟೊಂದು ಹಾನಿ ಇಲ್ಲ. ಆದ್ರೆ ಮಡಿ ವಿಷಯದಲ್ಲಿ ಗೊಂದಲ ಮಾಡ್ಕೊಂಡ್ಬಿಟ್ಟು ಇನ್ನೊಬ್ಬರನ್ನ ಗೊಂದಲಕ್ಕೆ ಈಡು ಮಾಡಿ ಹಿಂಸೆ ಕೊಟ್ಟು ಇದು ತಪ್ಪು ಸರ್. ಇಲ್ಲಿ ಮಾಡಿ ಮಡಿ ಯಾರಿಗೂ ಹಾನಿ ಮಾಡೋದು ಬೇಡ, 1 ರೂಪಾಯಿ ನಷ್ಟ ಮಾಡೋದು ಬೇಡ, ಟೋಪಿ ಹಾಕೋದು ಬೇಡ, ಯಾರಿಗೂ ಮೋಸ ಮಾಡೋದು ಬೇಡ. ಇದು ಉತ್ತಮ ಮಡಿ ಅಲ್ವೇ. ಮಡಿ ಸುಳಾದಿ ಮಾಡಿದ್ದಾರೆ ದಾಸರು, ಕೇಳಿ ಅದು ನೋಡ್ಕೊಳ್ಳಿ. ಮಡಿ ಸುಳಾದಿ ಓದ್ಬಿಟ್ರೆ ಸಾಕು ಮಡಿ ಅಂದ್ರೆ ಏನು ಅಂತ. ಸತ್ಯಧ್ಯಾನ ಕಾಲದಲ್ಲಿ ಹೀಗಾಯ್ತಂತೆ. ಒಂದ್ಸಲ ತೊಟ್ಟಲದಲ್ಲಿ ಮಗು ಮಾಡ್ಕೊಂಡಿದೆ, ರಾಮದೇವ್ ನೈವೇದ್ಯ ಟೈಮ್ ಬಂತು, ನೈವೇದ್ಯ ತಗೊಂಡ್ ಬಂದ್ರು ಅಂತ ಹೇಳಿದ್ರು. ತರೋಕ್ ಹೋದ್ರು, ತೊಟ್ಲಿಗೆ ನೈವೇದ್ಯ ತರ ಇವ್ನು ಕೊಡ್ಬಿಡ್ತು, ಸ್ವಲ್ಪ ತಾಕ್ತು. ಕೊಟ್ಟ ತಕ್ಷಣ ಅವ್ನು ಮತ್ತೆ ತಿರ್ಗಾ ಸ್ನಾನ ಮಾಡ್ಕೊಂಡು ತರೋಕ್ ಹೋದಂತೆ. ಇವ್ರು ಕಾಯ್ತಾ ಕೂತಿದ್ದಾರೆ ನೈವೇದ್ಯಕ್ಕೆ. ಒಂದೇ ಸದಾನ ಶುರು ಆಗ್ಬಿಡುತ್ತೆ ಮಠದಲ್ಲಿ ನೈವೇದ್ಯ ಟೈಮ್. ಎಷ್ಟೊತ್ತಾದ್ರೂ ದ್ವಾದಶ ಸ್ತೋತ್ರ ಮುಗಿತಾ ಬಂದ್ರೆ ನೈವೇದ್ಯ ಬರ್ತಾ ಇದೆ. ಯಾಕ್ರು ಅಂತ ಕೇಳಿದ್ರೆ, ಇಲ್ಲ ತೊಟ್ಲಲ್ಲಿ ಮತ್ತೆ ತರುವಾಗ ಬಿಡಿತಂತೆ, ತೊಟ್ಲಲ್ಲಿ ಕೂಸ್ ಮಲ್ಕೊಂಡಿದ್ದೆ. ಹೌದು, ದಡ್ಡಿದ್ದೀನಿ, ಕೃಷ್ಣ ಮಲ್ಕೊಂಡಿದ್ದಾನೆ, ಕೃಷ್ಣ ನೈವೇದ್ಯ, ಅದೇ ನೈವೇದ್ಯ ತಗೊಂಡು ಬಂದಿದ್ದೆ. ಆ ಅನುಸಂಧಾನ ನೋಡಿ ಅವ್ರದ್ದು. ಸತ್ಯಧ್ಯಾನರ ಅನುಸಂಧಾನ ಅಂದ್ರೆ ಅಂಥ ಯತಿಗಳು ಮತ್ತೆ ಮುಂದೆ ಆಗ್ಲಿಕ್ಕಿಲ್ಲ. ಅಂತ ಅವ್ರ ಮಹಿಮೆ 1-2 ಅಂತಿಲ್ಲ. ಹೀಗೆ ದಕ್ಷಿಣ ಕೊಡ್ತಾ ಹೋಗ್ತಾ ಇದ್ರು. ಅವಾಗೆಲ್ಲ ಬೆಳ್ಳಿ ನಾಣ್ಯ ಕೊಡ್ತಿದ್ರು. ಕೊಡುವಾಗ ಒಂದು ಬಸರೆ ಹೆಂಗಸನ ತಟ್ಟೆ ಮುಂದೆ ಎಲೆ ಮುಂದೆ ತಟ್ಟೆ ಬಿದ್ದುಬಿಡ್ತು, ಕೈ ಜಾರಿ. ಹಿಂದಿದ್ದವನು ತಗೊಳಕ್ ಹೋದಂತೆ, 1 ಏಟ್ ಬೆನ್ನಿಗೆ ಬಾರಿಸಿದ್ದವನು ದಡ್ಡ. ರಾಮದೇವ್ರ ಅವರು ಅಷ್ಟು ಕೊಟ್ಟಿದ್ದಾರೆ, ಬಾಣಂತನಕ್ಕೋಸ್ಕರ ಕೊಟ್ಟಿದ್ದಾನೆ, ಬೇರೆ ತಗೊಂಡ. ಎಷ್ಟು ಅನುಸಂಧಾನ ನೋಡಿ ಅವರು. ಅದಕ್ಕಾಗಿ ಅವ್ರು ಇಷ್ಟು ಸುವರ್ಣ ಯುಗ ನಿಜ ಹೇಳ್ಬೇಕಾದ್ರೆ. ಇನ್ನೊಮ್ಮೆ ಒಬ್ಬ ವ್ಯಾಪಾರಿ, ಇವ್ರ ಮಹಿಮೆ ಗೊತ್ತಿತ್ತು, ರಾಮದೇವ್ರ ಪೂಜೆ ಇಷ್ಟಂತ ಏನ್ ಮಾಡ್ತಾರೆ ಅಂತ. 14 ಡಬ್ಬಿ ತುಪ್ಪ ತಂದ್ಕೊಟ್ಟ. ಎಂಥ ತುಪ್ಪ, ಈಗ ನಮ್ಮ ಬೆಣ್ಣೆ ಕಾಸಿನ ತುಪ್ಪ ಅಂತ ಶ್ರೇಷ್ಠ ತುಪ್ಪ ತಂದ್ಕೊಟ್ಟ. ಅವನು ದಿವಾನಿಗೆ ಹೇಳಿದಂತೆ, ನೋಡಪ್ಪ 14 ಡಬ್ಬಿ ತುಪ್ಪ ಕೊಟ್ಟಾನೆ, ಒಳಗಿಟ್ಕೊಂಡ್ಬಿಡು, ರಾಮದೇವ್ರ ದೀಪಕ್ಕೆ ಸೇವೆಗಾಗುತ್ತೆ, ದೀಪ ಬೆಳಗಿಸ್ಬೋದು ಅಂತ ಇಟ್ಬಿಟ್ಟ. ಅವನು ಮರುದಿನ ಊಟಕ್ಕೆ ಗೊತ್ತಾಗ ತುಪ್ಪ ಇಲ್ಲ ಅಯ್ಯೋ ಗಲಾಟೆ ಮಾಡ್ತಾ ಇದ್ದಾರೆ. ತುಪ್ಪ ಆಗೋಯ್ತು, ತುಪ್ಪ ಸ್ವಾಮಿಗಳಿಗೆ ಗೊತ್ತು, ನಿನ್ನೆ 14 ಡಬ್ಬಿ ಕೊಟ್ಟಿದ್ದ, ಅದೇನು ಹೋಯ್ತು. ದಿವಾನ ಕರೆದ್ರೆ ಹೇಳಿದ್ ನಾನು, ಸ್ವಾಮಿ ಅದು ರಾಮದೇವ್ರ ದೀಪ ಉತ್ಸವ ಕೊಟ್ಟಿದ್ದಾರೆ, ಬೀಗ ಇದೆ ನಿನ್ನ ಹತ್ರ, ಬೀಗ ತಾವೇ ಹೋಗಿ ಬೇಗ ತೆಗೆದು ಎಲ್ಲ ಡಬ್ಬಿ ತಂದು ಅಲ್ಲೇ ಹೊಡೆದು ಎಲ್ಲ ವಿದ್ಯಾರ್ಥಿಗಳು ಹಾಕಿದ್ರ. ಇವು ಜ್ಞಾನ ದೀಪಗಳು, ಇವು ಮಾಧ್ಯಮತವನ್ನ ಬೆಳಗಿಸುವಂತ ಜ್ಞಾನ ದೀಪಗಳು ಇವು. ಈ ದೀಪಗಳನ್ನು ಬೆಳಗಿಸಿದ್ರೆ ರಾಮದೇವ್ರ ಪ್ರೀತಿ ಆಗ್ತದೆ. ಆ ಜಡ ದೀಪ ಎಷ್ಟು ಬೆಳಗಿಸಿದ್ರೆ ಅಷ್ಟೇ ನೀನು. ಅವುಗಳಿಗೆ ತುಪ್ಪ ಹಾಕು, ಡಬ್ಬಿ ತುಪ್ಪ ಹೊಡೆದ ಸೌಟಿನಿಂದ, ಈಗ ಸಾರು ಬಡಿಸೋ ಸೌಟಿನಿಂದ ತುಪ್ಪ ಅಂತ ಇದೆ. ಆ ಅನುಸಂಧಾನ ನಾವು ಒಂದೇ ಸಲ ಬರೋಕೆ ಸಾಧ್ಯ ಇಲ್ಲ. ನಿತ್ಯ ಆ ಥರ ಓದ್ತಾ ಇರಬೇಕು, ಕವಚರಗಳನ್ನು ಕೇಳ್ತಾ ಇರಬೇಕು. ಆ ಮಾರ್ಗದಲ್ಲೇ ನಡೆದ್ರೆ ಆಗುತ್ತೆ. ಖಂಡಿತ ಅನುಸಂಧಾನ ಬಂದೇ ಬರುತ್ತೆ. ಬರೋದೇ ಅದಕ್ಕೋಸ್ಕರ ಕಲಿಯುವುದು. ಇಷ್ಟೆಲ್ಲ ಹೇಳ್ತಾರಲ್ಲ, ಮಾಡೋಕ್ ಆಗಲ್ವಲ್ಲ ಸ್ವಾಮಿ ಅಂತ ಸ್ಮರಣೆವಂತ ಪರಮಾತ್ಮಂದ ಅಂದ್ರೆ ನಮ್ಮ ಪಾಪ ಸ್ವಲ್ಪ ಕಡಿಮೆ ಆಯ್ತು ಅಂತ. ಯಾಕಂದ್ರೆ ಆತ ನಾಮಸ್ಮರಣೆಗೆ ಬಗ್ಲಾರ್ದಂಥ ಪಾಪ ಮಾಡೋಕೆ ಯಾವ ಪಾಪಿಗೂ ಸಾಧ್ಯ ಇಲ್ಲ. ಅಷ್ಟು ಮಾಡ್ತೀವಿ ನಾವು ನಾಮಸ್ಮರಣೆ, ಆದ್ರೆ ಮಹಿಮೆ ತಿಳ್ಕೊಂಡು ಮಾಡೋದಿಲ್ಲ. ಅಜಾಮೇಳನು ಮಾಡಿದ ಉದಾಹರಣೆ ಕೊಡೋದೇ ಅದಕ್ಕೋಸ್ಕರ. ಅಜಾಮೇಳ ಬರೀ ನಾರಾಯಣ ಅಂದದ್ದಕ್ಕೆ ಮೋಕ್ಷ ಆಗ್ಲಿಲ್ಲ ಅಂತ.
ಆ ದುಷ್ಟ ಹೆಂಗಸಿನ ಸಹವಾಸಕ್ಕೆ ಬೀಳೋಕ್ಕಿಂತ ಮುಂಚೆ ಶಾಸ್ತ್ರಾಧ್ಯಯನ ಮಾಡಿ ಏನು ಪರಮಾತ್ಮನ ಬಳಸ್ಕೊಂಡಿದ್ದ ಆ ಜ್ಞಾನ ಬಂತು ಅವನಿಗೆ ಕೊನೆಗೆ ಯಮದೂತರು ಬಂದಾಗ. ಆ ಜ್ಞಾನದಿಂದ ನಾರಾಯಣ ಅಂತ ಕೂಗಿದ್ದಕ್ಕೆ ಪರಮಾತ್ಮ ಹೊಲಿತಾನಿಗೆ. ನಾ ಸುಮ್ಮನೆ ನಾವು ರಾಮಕೃಷ್ಣ ಬಾರೋ ಅಂದ್ರೆ ಪಕ್ಕದ ಮನೆ ಹುಡುಗನ ಕರ್ಕೊಂಡ್ರೆ ಬರೋದು. ದೇವ್ರ ಮಹಿಮೆಗೆ ಎಷ್ಟು ಏನೇ ತಿಳಿದು ಅನುಸಂಧಾನ ಮಾಡಿದ್ರು ಕೂಡ ಮಹಿಮೆನೆ ತಿಳ್ಕೊಂಡು ಅನುಸಂಧಾನ ಮಾಡಿದ್ರೆ ಬೇಗ ಹೊಲಿತಾನೆ. ಹೆಂಗಸಕ್ಕಂತೂ ಇನ್ನೂ ಸುಲಭ. ಅದನ್ನು ತೋರಿಸೋಕೆ ದ್ರೌಪದಾದೇವಿಯರು ಇದನ್ನು ಮಾಡಿರೋದು. ದ್ರೌಪದಾದೇವಿಯರು ಕೂಗಿ ಮಹಾಭಾರತ ಆಗಿದ್ದು ಯಾಕೆ ಕೃಷ್ಣ ಅವತಾರ ಆಗಿದ್ದು ಅಂದರೆ ಪಾಂಡವರಿಗೆ ರಾಜ್ಯ ಕೊಡಿಸೋದಕ್ಕಲ್ಲ ಅಂತ. ಹೆಣ್ಣಿನ ಕಣ್ಣೀರು, ಒಂದೇ ಒಂದು ಹನಿ ಕಣ್ಣೀರನ್ನು ಒರೆಸೋದಕ್ಕೆ ಕೃಷ್ಣ ಅವತಾರ ತಾಳ್ಬೇಕಾದ್ರೆ ಎಷ್ಟು ರೀತಿ ಕೇಳ್ತಾಳೆ ಮಹಾಭಾರತ ಓದಿ ದ್ರೌಪದಾದೇವಿ. ಕೃಷ್ಣ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಸಂಧಾನ ಮಾಡ್ಕೊಂಡು ಬರಬೇಡ ಅಂತ ಹೇಳ್ತಾಳೆ. ಎಲ್ಲರೂ ಒಬ್ಬೊಬ್ಬರು ಧರ್ಮರಾಜ ಭೀಮಸೇನ ದೇವ್ರ ಸಹಿತ ಕೊನೆಗೆ ಅಂತಾನೆ ಸಂಧಾನ ಮಾಡ್ಕೊಂಡು ಬಾ ಅಂತ ಬೈತಾನೆ. ಜಗಜ್ಜೆಟ್ಟಿ ಅಂತ ಅನ್ಸ್ಕೊಂಡು ನೀನೇನು ಹೇಳಿ ಹಂಗೆ ಸಂಧಾನ ಮಾಡ್ಕೊಂಡ್ ಬಂತೇವ, ಅಷ್ಟೆಲ್ಲ ಕಷ್ಟಪಟ್ಟಾನೆ. ಅರಿಗಿನ ಮನೆ ಹಾಕಿ ವಿಷ ಹಾಕಿದ್ದಾನೆ, ಹಾವು ಕಚ್ಚಿಸಕ್ ಮಾಡಿದ್ದಾನೆ. ಇಷ್ಟು ಕಷ್ಟಪಟ್ಟವನಿಗೆ ರಾಜ್ಯ ಕಳ್ಳತನದಿಂದ ಅಪಹಾರ ಮಾಡಿದ್ದಾನೆ ನಿನ್ ಜೀವನದಲ್ಲಿ. ಅಂಥವನಿಗೆ ಕ್ಷಮ ಕೊಡ್ತೀಯ ನೀನು, ಅಪ್ಪ ನಿನ್ಗೆ ಹೇಗೆ ತಿಳಿತಾಗ ಮಾಡುವಂತ ಭೀಮಸೇನ. ಇನ್ನೂ ಗಟ್ಟಿಯಾಗಿ ವಿದ್ದಾನೆ ಹುಡ್ಕೊಂಡು ಬಾ ಅಂತ ಅನ್ನೋದಿಲ್ಲ. ಕೊನೆಗೆ ದ್ರೌಪದಿ ಕೃಷ್ಣ ಒಂಟಿಯಾಗಿ ಕರ್ಕೊಂಡು ರಥ ಹತ್ತುವಾಗ ಪಾದ ತೊಯಿಸ್ತಾಳೆ ಒಂದು ಹನಿ ನೀರಿನಿಂದ. ಅದಕ್ಕೆ ಹೇಳ್ತಾನೆ ಕೃಷ್ಣ ಯಾವ ಕಾಲಕ್ಕೂ ನಾನು ಸಂಧಾನ ಮಾಡುವಂತ ಪ್ರಸಂಗಕ್ಕದ್ದ ದುರ್ಯೋಧನ ಬಂದರೂ ಕೂಡ ಸಂಧಾನ ಮಾಡ್ಕೊಳ್ಳೋದಿಲ್ಲ, ನಾನು ಮುರಿದು ಬಿಟ್ಟು ಯುದ್ಧ ಹುಡ್ಕೊಂಡೇ ಬರ್ತೀನಿ ಅಂತ ಮಾತು ಕೊಟ್ಟು ಆ ಒಬ್ಬ ಹೆಣ್ಣಿನ ಕಣ್ಣೀರಿಗೋಸ್ಕರ ಕೃಷ್ಣಾವತಾರ ಆಗಿತ್ತು ಅಂತ ಹೇಳ್ತೀನಿ. ಅದೇ ರೀತಿ ಮಾಡ್ತಾನೆ. ನಿನ್ನ ಕಣ್ಣೀರು ನೀನು ತುರುಬು ಬಿಚ್ಚಿದ್ದೀನಿ ಶಪಥ ಮಾಡಿದ್ಯಲ್ಲ, ನೀನು ಕಣ್ಣೀರು ಹಾಕಿಸುವಂಥವ್ರಿಗೆ ಹೆಣ್ಣಂದ್ರೆ ಕಣ್ಣಲ್ಲಿ ನೀರು ಬರೋ ತನಕ ನಾನು ಇದು ಮಾಡ್ತೀನಿ. ಒಬ್ಬನು ಅದೇ ಶಪಥ. ಕೃಷ್ಣ ಸಂಧಾನ ಏನು ಅಂದರೆ ಕೌರವರಲ್ಲಿ ಯಾರನ್ನು ಉಳಿಸೋದಿಲ್ಲ, ಪಾಂಡವರಲ್ಲಿ ಯಾರನ್ನು ಅಳಿಸೋದಿಲ್ಲ, ಎಕ್ಸೆಪ್ಟ್ ಕರ್ಣನಂತ ಮಾತು ತಾಯಿಗೆ ಕೊಟ್ಟಿದ್ದ ನಾನು ಕುಂತಿ ಕೇಳ್ಕೊಂಡಾಗಲೂ ಹೇಳಿರ್ತಾನೆ. ಏನೇ ಆದರೂ ಒಬ್ಬ 5 ಜನ ಮಾತ್ರ ಉಳಿತಾರೆ ನಿನಗೆ ಅಂತ. ಒಬ್ಬ ಅರ್ಜುನ ಹೋದರೆ ಕರ್ಣ ಉಳಿತಾನೆ, ಕರ್ಣ ಹೋದರೆ ಅರ್ಜುನ ಉಳಿತಾರೆ, 5 ಜನ ಉಳಿತಾರೆ. ಆ ಥರ ದೇವ್ರ ಮಹಿಮೆ ಎಷ್ಟು ಬೇಕಾದಷ್ಟು ಇದೆ ನಾವು ಮಾಡ್ಕೊಳಕ್ಕೆ ಅನುಸಂಧಾನ ಮಾಡ್ಕೊಂಡು ಹೇಳಿದ್ರೆ ಬೆಳಗ್ಗೆಯಿಂದನೇ ಉಂಟು. ಮಾಡಿಕೊಡ್ತೀನಿ ಪುಸ್ತಕನ. ನೀವು ಇವ್ರಿಗೆ ಯಾರಿಗೆ ಅಡ್ರೆಸ್ ಯಾರ್ಯಾರಿಗೆ ಬೇಕು ನಾರಾಯಣ ಮೂರ್ತಿಗಳಿಗೂ ಅಷ್ಟು ಗೊತ್ತಾಗುತ್ತೆ. ಕೊಬ್ಲಕರ್ ನೀವು ಹೇಳಿ ಕೊಡ್ತೇನೆ. ಆ ಟೈಮ್ ಮಾಡಿಸೋ ಒಂದು 4-5 ಸಾವಿರ ಕಾಪಿ ಮಾಡಿಸ್ತೀನಿ. ಸ್ವಲ್ಪ ಏನು ಮಾಡಿಸ್ತೀನಿ. ಏನು ಚಿಕ್ಕ ಪುಸ್ತಕ, ಪ್ರಾತಃ ಕಾಲ ಮಧ್ಯಾಹ್ನ ಸಾಯಂಕಾಲ ಇಷ್ಟರದ್ದೇ ಮಾಡಿಸ್ತೀನಿ. ಯಾಕಂದ್ರೆ ಹೆಚ್ಚು ಭಾರ ಆಗಬಾರ್ದು. ಟಿ ವಿ ನೋಡೋಕ್ಕೂ ಸ್ವಲ್ಪ ಟೈಮ್ ಕೊಡಬೇಕು, ಮಾಡಿಸ್ತೇನೆ. ನೆಕ್ಸ್ಟ್ ಕೂತ 2 ಪಂಕ್ತಿಲೂ ಬಿದ್ದಿರ್ತೀವಿ. ಅದಕ್ಕೆ ಕೈ ಕಟ್ಕೊಂಡ್ಬಿಟ್ಟಿದ್ದೀನಿ. ಬೆಂಗಳೂರಿನಲ್ಲೇ ಲೋಕಲ್ ಡ್ರೈವರ್ ಫೋಟೋ ನಾಳೆ 5 ದಿನ ಬಂದಾಗ ತೋರ್ಬೇಕು ನಿಂಗೆ. ಎಲ್ಲ ಹುಡುಗಿಗೆಲ್ಲ ನೋಡ್ಕೊಂಬಿಡಿ. ಮನೋಜ ನಿಜಾನ ಊಟ ಮಾಡು ಗೊತ್ತಂತ ಹೆಂಗಿದಾ ಅಡುಗೆ? ಫೋನ್ ಮಾಡಿ ಹೇಳಿದ್ದೆಲ್ಲ ಹೌದಾ? ಅವ್ರವ್ರ ಪ್ರಾಬ್ಲಮ್. ನಾಲ್ಗೆನ ಹೊರಗಾಕೊಂಡ ಕೈಯಲ್ಲಿ ಕಾಣೋದಿಲ್ವಲ್ಲ ಇರುವೆ. ಅಲ್ಲಿ ಕಾಣತ್ತೆ, ಇಲ್ಲಿ ನಮ್ಮ ಬಿಸಿಲು ನೋಡಕ್ ಆಗ್ತಿಲ್ಲ ಅಷ್ಟೇ. ಏಯ್ ಏಯ್ ಎದ್ದೇಳ್ರಿ ಏನು ಆ ಮಳೆಲ್ಲ ಕೂತ್ಕೊಳ್ಳೋ ಅಡಿಸೋಡತ್ತಲ್ಲಿ. ನಾವು ಏನು ಸೇರ್ಕೊಂಡ್ಬಿಟ್ಲು ಅವಳು ನೋಡು ಪಾಪ
ಅವಳಿಗೆ ಬಿಡೋದಿಲ್ಲ, ಖುಷಿಯಾಗಿ ಬಂದ್ಲು. ಏನೇ ನವ್ಯ? ಚಪ್ಪಲಿ ಹಾಕೋರು ಮನೋಜ್ ಏನು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಸುಡಲ್ವಾ? ರವಿ ಮಗ, ಕೋಮಲ ಅವ್ರ ಅಣ್ಣನ ಮಗ ಗೌರಿ, ಇವಳು ವೆಂಕಟೇಶ್ ಮಗಳು, ಪೂರ್ಣಿಮಾ ಅವರ ದೊಡ್ಡಮ್ಮನ ಮಗಳು ವರ್ಷ, ನವ್ಯ, ಇವಳು ಮನೋಜ ಇಲ್ಲಿ ಮಾತಾಡ್ತಿದ್ದಾರೆ. ಲಕ್ಷ್ಮಿ ಜೊತೆ ಕೂತ್ಕೊಂಡು ಕೋಮಲ ಅವರ ಅಕ್ಕನ ಮಗಳು. ಡಿಸೈಡ್ ಮಾಡಿದ್ರು, ಓಕೆ ಇವ್ರು 22 ಕಿಲೋಮೀಟರ್ ಹೊಡೆಯಲ್ಲ, ಖಂಡಿತ ವಾಪಸ್ ಬಂದೇ ಬರ್ತಾರೆ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ರು. ನಾನು ಇವ್ರನ್ನ ಒಂದು ಸೈಡ್ಗೆ ಕರ್ಕೊಂಡು ಒಂದು ಹಿಂದೆ ಒಂದು ನಂಜನ್ ಕೂಡ ತಲುಪ್ಬಿಟ್ರು 22 ಕಿಲೋಮೀಟರ್. ನಂಜನಗೂಡಿಗೆ ಹೋದ ತಕ್ಷಣ ಅಲ್ಲಿ ಒಂದಿಷ್ಟು ದುಡ್ಡಿತ್ತು, ಬಿಸ್ಕೆಟ್ ಬಾಳೆಹಣ್ಣು ತಗೊಂಡು ಏನೇನಿತ್ತು ಅಂದ್ರೆ ದೇವಸ್ಥಾನದಲ್ಲಿ ಊಟ ಮಾಡೋದು ಅಂತ. ದೇವಸ್ಥಾನದಲ್ಲಿ ಏಕಾಚಿ ಊಟ ಕಡೆಗೆ ಇಲ್ವಾ ಇಲ್ಲಿ ಜಮಖಾನೆ ಮೇಲೆ ಇಲ್ಲಿ ನೋಡಿಲೆ ಇಲ್ಲಿ ಡ್ಯಾನ್ಸ್ ಮಾಡ್ಬೇಕು ತುದಿಗೆ ಹೋಗ್ಬೇಡ ಅಲ್ಲಿ ಬಾ ಊಟ ಮಾಡ್ತಾ ಇದ್ದಾರಮ್ಮ ಇಲ್ಲಿ ನೋಡಿ ಇಲ್ಲಿ ಬಾ ಇಲ್ಲಿ 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 ಬೇಕಾ ಬೇಕೋ ಬೇಡ ಕಡ್ಡಿ ಹಸಿದ್ರೆ ಆಮೇಲೆ ಮರಿ ನೋಡ ಮರಿ ತೆಕ್ಕೊಳ್ಳೋ ಹೊಟ್ಟೋಗುತ್ತದು ಹೊಡೆಯೋದು ಮಾಡೋದೆಲ್ಲ ಮಾಡಬಾರ್ದು. ಮರಿ ಚಕ್ಕದ ಬಂತು. ಪುಟಾಣಿ ಮರಿ ನೋಡಿ ಚೆನ್ನಾಗಿದೆ. ಪುಟಾಣಿ ಮರಿ ಪುಟಾಣಿ ಎಲ್ಲಿ ಅದು ಸಣ್ಣ? ಓ ಇಲ್ಲೊಂದು ಬಂತು ನೋಡಿ, ಇಲ್ಲೊಂದು ಈ ಕಡೆ ಬರಲ್ಲ ಸುಮ್ಮನೆ ಇದು ಇಟ್ಕೊಂಡ್ರೆ ಬರಲ್ಲ. ತಳಿ ಸರ್ ಎಸಿಬೇಡಿ, ಇದು ಕೋಲ್ ಒಂದು ಇಟ್ಕೊಂಡಿದ್ರೆ ಎಸಿಬೇಡಿ. ಈಗ ಸುಮ್ಮನೆ ಹಿಂಗೆ ಹಿಡ್ಕೊಂಡು ಸುಮ್ಮನೆ ಹಿಡಿದ್ರೆ ನಿಮ್ಮ ಹತ್ರ ಬರಲ್ಲ.
ಕೊಟ್ಟಿದ್ದೆ ಜಾಸ್ತಿ ಅದು ಕಾಣಿಸುತ್ತಾ ನಿಂಗೆ ಬೇಡ ಕಣ್ಣು ಬೇಡ ಎತ್ಕೊಂಡು ಅದಕ್ಕೆ ಅದು ಇಟ್ಕೊಂಡು ಕಾಣಿಸ್ತಾ ಇಲ್ಲ ಅದೆಲ್ಲ ತಗಡಾಕ್ಬಿಡ್ತಾ ಇದೆ ಅದನ್ನೆಲ್ಲ ಓ ಗಾರ್ಬೇಜ್ ಜಂಪ್ ಮಾಡಲ್ಲ ಕಟ್ಟಿದ್ರೆ ಸರ್ ಏನು ಮಾಡ್ಬೇಡವ ಸರ್ ಏನಿಲ್ಲ ಸರ್ ಏನು ಬೇಡ ಅದಕ್ಕೆ ಯಾಕೆ ಕೋಪ ಬರ್ತದ ಎಲ್ಲಿ ಬಿಡಿ ಆಮೇಲೆ ನಾವ್ ಇಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ ಅದು ಇಲ್ಲ ಇಲ್ಲ ಎಲ್ಲ ಒಂದು ಕಟ್ ನೋಡಿ ಇಲ್ಲಿ ಕೂತಿದೆ ಊಟ ಮಾಡ್ತಾ ಇದೆ ಇಲ್ಲಿ ತೊಟ್ಟಿ ಮೇಲೆ ಜಂಪ್ ಮಾಡ್ತಾರೆ ನೋಡಿ ಎಲ್ಲಿ ಶಬ್ದ ಮಾಡಬೇಡ ಚಪಾತಿ ಹಾಗೆ ಅವ್ರದೇ ಚಪಾತಿ ಅದ್ರ ಹೋಗ್ಬಾರ್ದು ಬತ್ತಿ ಬಿತ್ತೆ ಅದು ಬಾಬಾ ಹಿಡ್ಕೊಡ್ತೀನಿ ಬಾಬಾ ಇಲ್ಲಿ ಬತ್ತಿ ಬಿಡ್ತೀವಿ ನೋಡಿ ಎಲ್ಲ ಎತ್ತಾಕೊಂಡ್ಬಿಟ್ಟಿದೆ ಚಪಾತಿಗಳು ನಾವು ತಟ್ಟೆಗಳು ಎತ್ತಿದೀವಲ್ಲ ಅದು ಹೊರಗಿಸುತ್ತದೆ ಅದು ನಾವೇನೋ ಕ್ಲೀನ್ ಒಂದು ಒಳಗಾಕಿರೋದು ನೋಡಿ ಹೊರಗಡೆ ಹಾಕಿರೋದು ನೋಡಿ ಹೊರಡೆಲ್ಲ ಆಯ್ತು ಪಾಪ ಇಲ್ಲಿದೆ ಪುಟಾಣಿ ಪಾಪ ಅಲ್ಲೇ ಇದೆಯಲ್ಲ ನೋಡಿ ಪುಟಾಣಿ ಪಾಪ ಇದೆ ಅಲ್ಲಿ ಮರಿ ಬೈಕ್ ಮೇಲೆ ಕೂತಿತ್ತಲ್ಲ ಅವ್ರು ಚಪಾತಿ ಎತ್ಕೊಂಡು ಹೋಯ್ತು ನೋಡಿ ಸರ್ ಕ್ಲೀನ್ ಆಗಿ ಕುಡಿಸ್ತಾ ಇದ್ದು ನಾವ್ ಅನ್ಕೊಂಡ್ವಲ್ಲ ಅವ್ರಿಗೆ ಇಲ್ಲ ಒಂದು 8-10 ಇದೆ ಹೇಳ್ತೇನೆ ಸುಂದರ ಮ್ಯೂಸಿಕ್ ಕೊಡು ಚೆನ್ನಾಗಿ ಜೋರಾಗಿ ಮ್ಯೂಸಿಕ್ ಕೊಡು ಜೋರಾಗಿ ಹೆಂಗೆ ಮ್ಯೂಸಿಕ್ ಕೊಡೋದು ಮ್ಯೂಸಿಕ್ ಮನೋಜ್ ಡ್ಯಾನ್ಸ್ ಮಾಡು ಕೊಡ್ತಾರ ನನಗೆ ಡ್ಯಾನ್ಸ್ ಮಾಡು ಪಿಲ್ಲ ಪಿಲ್ಲ ತೆಲುಗು ಪಿಲ್ಲ 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 ಈಗ ಪುನೀತ್ ರಾಜ್ಕುಮಾರ್ ಅವರ ಹಾಡು ಹೇಳ್ತಾ ಇದ್ದಾರೆ ಮನೋಜ್ ಅವರು ಕೇಳಿ ಅವನೇ ಹೇಳ್ತಾನೆ ಅನೌನ್ಸ್ ಮಾಡು ಯಾವ ರೀತಿ ಹೇಳ್ತೀಯ
ಪಟ ಪಟ. ಈಗ ವಿಷ್ಣುವರ್ಧನ್ ಹಾಡು ಹೇಳ್ತಾರೆ ಆಪ್ತ ಮಿತ್ರದು. ಹಾ ಹೇಳಿ. ಅಲ್ಲ ಅಕ್ಕಿ ಎಲ್ಲ ಅಲ್ಲ ಆಟ ಇತ್ತಲ್ಲ ಅಲ್ಲ ಗೋಣಿ ಕಲ್ಲು ಅಲ್ಲ ಬೊಂಬೈ ಎಲ್ಲ ಅಲ್ಲ ಬಾಲ ಇಬ್ಬರು ಕಟ್ಟಿಯಲ್ಲ. ಪಟ ಪಟ. ಅಲೋ ಗಾಳಿಪಟ. ಆಮೇಲೆ ಗಾಳಿಯನ್ನು ತಡೆಯೋರು ಯಾರು ಇಲ್ಲ. ಗಾಳಿಯಿಂದ ತಡೆಗೋಳೆ ಯಾರೋ